ತುಂಬ ಜನ ಡೈರೆಕ್ಟರ್ಗಳಿಗೆ ಆ್ಯಕ್ಟ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ಅಥವಾ ಹೇಳಿದ್ರೂ ಅವ್ನು ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದನ್ನು ಮಾಡಿ ತೋರ್ಸೋಕ್ಕೂ ಬರೋಲ್ಲ ಕೆಲವರಿಗೆ. ಮೋಸ್ಟ್ ಪ್ರಾಬ್ಲಿ ಅವ್ರ ಪ್ರಕಾರ ನಾನು ಒಳ್ಳೆ ಆ್ಯಕ್ಟ್ರು ಅಂತ ಕೊಡ್ತಿರ್ಬೇಕು ಸರ್. ಅಯ್ಯೋ ಸರ್ ಪಾತ್ರಗಳು ಪರಕಾಯ ಪ್ರವೇಶ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ನಾನು ನಂಬಲ್ಲ ಸರ್. ನನ್ನ ಪ್ರಕಾರ ದೊಡ್ಡ ಸುಳ್ಳದು. ಲೆಂತ್ ಆಫ್ ದಿ ಕ್ಯಾರೆಕ್ಟ್ರು ಮುಖ್ಯ ಅಲ್ಲ, ಸ್ಟ್ರೆಂತ್ ಆಫ್ ದಿ ಕ್ಯಾರೆಕ್ಟರ್ ಮುಖ್ಯ. ಇನ್ನು ಆಡಿಷನ್ ಮಾಡಬೇಕಾಗಿರೋದು ಅವ್ನು ಆ ಪಾತ್ರಕ್ಕೆ ಸೂಟ್ ಆಗ್ತಾನೋ ಇಲ್ವೋ ಅದಕ್ಕೆ ಮಾಡಬೇಕಾಗಿರೋದು. ನೀವು ಅದು ಬಿಟ್ಟು ಅವ್ನಿಗೆ ಆ್ಯಕ್ಟಿಂಗ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಕೆ ಆಡಿಷನ್ ಮಾಡ್ತೀರಾ ನೀವು? ಸೊ ಅಲ್ಲಿಂದ ನಿಮ್ಮ ಜರ್ನಿ, ಸಿನಿಮಾ ಜರ್ನಿಗೆ ಬರೋದಾದರೆ ಸಾಕಷ್ಟು ನಾಟಕಗಳಲ್ಲಿ ನೀವು ಆ್ಯಕ್ಟಿಂಗ್ ಮಾಡಿದ್ದೀರ, ಭಾಳ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ, ಗಮನಿಸ್ಬೋದಾದ ಲೀಡ್ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿರುವಂಥ ಹರಿವು ನಾಟಕ ಇರ್ಬೋದು, ಹರಿವು ಸಿನಿಮಾ ಸರ್, ಹರಿವು ಸಿನಿಮಾ ಇರ್ಬೋದು, ಆಮೇಲೆ ಮೂಕಜ್ಜಿಯ ಕನಸುಗಳು ಇರ್ಬೋದು. ಈ ಥರದ್ದು ಹೇಗೆ ಸಾಧ್ಯ ಆಯಿತು? ಅಂದರೆ ನೀವು ಲೈಟಿಂಗ್ ಮಾಡ್ತಾ ರಂಗಭೂಮಿ ಮಾಡ್ತಾನೆ, ಒಳ್ಳೆ ಸಿನಿಮಾ ನಟನೆಯಲ್ಲೂ ಕೂಡ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸರ್. ಇಲ್ಲ ನೋಡಿ, ನಾನು ಸಿನಿಮಾಗೆ ಬರಬೇಕಾಗಿದ್ದು ನಾನು ನಾಟಕ ಮಾಡ್ತಾ ಸೀರಿಯಲ್ಗೆ ಹೋದೆ ನಾನು. ಬಿಕಾಸ್ ಅದಾದಮೇಲೆ CK ಚಂದ್ರ ಅವರು ಕರಿಮಾಯಿ ನಾಟಕದಲ್ಲಿ ನಂದು ನಿಂಗು ಪಾತ್ರ ನೋಡ್ಬಿಟ್ಟು ಅವರೇ ಕರೆದ್ರು. ಸರಿ ಅಂದ್ಬಿಟ್ಟು ಅವಾಗ ಒಪ್ಕೊಂಡೆ ಪಾಯಿಂಟ್ ಪರಿಮಳ ಸೀರಿಯಲ್ ಮಾಡೋದಕ್ಕೆ. ಕಂಟಿನ್ಯೂ ಕ್ಯಾರೆಕ್ಟರ್ ಇತ್ತು? ಪಾಯಿಂಟ್ ಪರಿಮಳ ಕಂಟಿನ್ಯೂಸ್ ಕ್ಯಾರೆಕ್ಟರ್, 15 ಡೇಸ್ ದಿನ ಕಂಟಿನ್ಯೂಸ್ ಕ್ಯಾರೆಕ್ಟರ್. ಅದಾದಮೇಲೆ ಅವರ ಒಂದು ಇದರಲ್ಲೇ ಪ್ರೊಡಕ್ಷನಲ್ಲೇ ಪಾರ್ವತಿ ಪರಮೇಶ್ವರ ಮಾಡಿದೆ, ಅದೊಂದು 2 ವರ್ಷ ಮಾಡಿದೆ. ಅದಾದಮೇಲೆ ಒಬ್ಬ ನಟನಾಗಿ ನನಗೊಂದು ರಿಯಲೈಸೇಷನ್ ಇರುತ್ತಲ್ಲ, ಅಂದರೆ ನಾನು ಎಷ್ಟು ಸ್ಟೇಲ್ ಆಗ್ತಾ ಇದ್ದೀನಿ ಇಲ್ಲಿ ಅಂತ. ನನಗೆ ಅದೆಲ್ಲ ನಟರಿಗೂ ಅನ್ನಿಸ್ದೇ ಇರ್ಬೋದು, ಬಟ್ ನನಗೆ ಅನ್ನಿಸ್ತಾ ಇತ್ತು. ಇಷ್ಟು ವರ್ಷ ರಂಗಭೂಮಿ ಮಾಡಿಬಿಟ್ಟು ನಾನು ಪ್ರತಿದಿನ ಒಂದು ಫ್ಯಾಕ್ಟ್ರಿ ಥರ ಬ್ಯಾಗ್ ಹಾಕ್ಕೊಂಡು ಬೆಳಗ್ಗೆ 7 ಗಂಟೆಗೆ ಹೋದರೆ ಸಂಜೆ 6 ಗಂಟೆವರೆಗೂ ಒಂದೇ ಥರದ ನಟನೆ, ಒಂದೇ ಪಾತ್ರದಲ್ಲಿ 2 ವರ್ಷ ಬದುಕ್ಬಿಟ್ಟಿದ್ದೀನಿ ನಾನು. ಹೌದು, ಅದೊಂದು ಲೈಫ್ ಸೆಕ್ಯೂರಿಟಿ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಫೈನ್. ಪಾಪ ಅವ್ರು ಒಂದು ಒಳ್ಳೆ ಪೇಮೆಂಟ್ ಕೊಡ್ತಿದ್ದಾರೆ, ತಿಂಗ್ಳಿಗೆ ಇಷ್ಟು ಒಂದು ಬರ್ತಿದೆ, ಎಲ್ಲ ಒಪ್ಕೋತೀನಿ. ಬಟ್ ನಂತನ ಇವಾಗ ನಾನು ಹೊರಗಡೆ ಹೋದ್ರೊಬ್ಬ ಪರಮೇಶ್ವರ್ ಅಂತ ಕರಿತಾನೆ ಹೊರತು ಯಾರು ಅರವಿಂದ್ ಅಂತ ಕರಿತಿಲ್ವಲ್ಲ. ಒಂದು ನನಗೆ ಅದು ನಂಗೆ ತುಂಬ ರಿಯಲೈಸ್ ಮಾಡೋವಂಥ ಒಂದು ಪಾಯಿಂಟ್ ಆಗಿದ್ದು ನನಗೆ. ಅಂದರೆ ನನ್ನ ಐಡೆಂಟಿಟಿ ಏನಿಲ್ಲಿ, ನಾನು ಅಂದರೆ ಅರವಿಂದಾಗ ಉಳಿತಿಲ್ಲ, ನಾನು ಯಾವುದೋ ಪರಮೇಶ್ವರನಾಗ ಉಳ್ಕೊಳ್ತಾ ಇದ್ದೀನಿ. ಅದೊಂದು ಐಡೆಂಟಿಟಿ. ಮತ್ತು ಇನ್ನೊಂದು ಇನ್ಸಿಡೆಂಟ್ ನನಗೆ ಮೇಜರಾಗಿ ನನಗೆ ರಪ್ ಅಂತ ಕಪಾಳ ಕೊಡೋದಂಥ ಒಂದು ಇನ್ಸಿಡೆಂಟು ನಾನು ಓದಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಆವಾಗ. ಈ ನಂಜನಗೂಡು ಹತ್ರ ನಮ್ಮ ಇಡೀ ತಂಡದವರೆಲ್ಲ ಹೋಗಿದ್ವಿ. ಲೋಕೇಶ್ ಬಸವಟ್ಟಿ ಅಂತ ಅವನ ಊರಲ್ಲೇ ಪಕ್ಕದಲ್ಲೇ, ಚಾಮರಾಜನಗರ ಹತ್ರ. ಅಲ್ಲಿ ನೋಡಿಕೊಂಡು ನಂಜನಗೂಡಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಂಜನಗೂಡು ರಸಬಾಳೆ ತುಂಬ ಚೆನ್ನಾಗಿರುತ್ತೆ, ತೊಗೊಂಡೋಗೋಣ ಮನೆಗೆ ಅಂತ ಅನ್ನಿಸ್ತು. ಅಲ್ಲಿ ಹೋದೆ, ಅಲ್ಲೊಂದು ಅಮ್ಮ ಇದ್ರು. ಹೆಂಗಮ್ಮ ಬಾಳೆಹಣ್ಣು ಅಂತ ಕೇಳಿದೆ. ಅವ್ರು ಅವಾಗ 50 ರೂಪಾಯಿ ಅಂತಂದು. 50 ರೂಪಾಯಿ ಅಂತಿಂಗೆ ನಾನು ಸ್ಪಾಟಲ್ಲಿ ಹೇಳಿದ್ದೀನಿ ಹಿಂಗೆ. ಆ ಅಮ್ಮ ನನ್ನ ಮುಖ ನೋಡ್ಬಿಟ್ಟು ಅದಕ್ಕೆ ಕಪ್ಪ ಹಂಗಾಡ್ತೀಯ ಅಂದರು. ಅಂದರೆ ನನಗೆ ಆ ಮೂಮೆಂಟಲ್ಲಿ ನನಗೆ ಅರ್ಥ ಆಗಿಲ್ಲ, ನಾನು ಅರವಿಂದ್ ಆಗಿಲ್ಲ, ನಾನು ಇನ್ನೂ ಪರಮೇಶ್ವರನಾಗೆ ಒಳಗಡೆನೂ ಓಡಾಡ್ಕೊಂಡಿದ್ದೀನಿ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು ನನಗೆ. ಸಹಜವಾಗಿ ಕೇಳಬೇಕಿತ್ತು. ಇನ್ನು ಆ ಪಾತ್ರದಲ್ಲೇ ಇದ್ದೀನಿ ನಾನು 2 ವರ್ಷ ಅದರಲ್ಲೇ ಬದುಕಿರೋದ್ರಿಂದ, ನಾನು ಹೊರಗೆ ಬಂದರೂ ಅದರಲ್ಲೇ ಬದುಕ್ತಾ ಇದ್ದೀನಿ, ಬೇರೆ ಆಗಿ ಬದುಕ್ಬೇಕು ತಾನೆ. ಅವತ್ತು ನನಗೆ ಕಪಾಳ ಕೊಡ್ದಂಗೆ ಆಯ್ತು ನನಗೆ. ಯಪ್ಪ, ನಾನು ಹಾಳಾಗೋಗ್ಬಿಟ್ಟಿದ್ದೀನಿ. ಅಂದರೆ ನಾನು ಇಷ್ಟು ವರ್ಷ ಮಾಡಿದ್ದೊಂದು ಆ್ಯಕ್ಟಿಂಗ್ ಪ್ರೋಸೆಸ್ಸು ಕಲ್ತಿದ್ದು ಇದೆಲ್ಲ ಒಡ್ಸ್ಕೊಂಡು ಹೋಗ್ತಿದೆ ಅಂತ ನನಗೆ ಅವತ್ತು ಅನ್ನಿಸ್ತು. ಅದಾದಮೇಲೆ ಭಾಸ್ಕರ್ ಸರ್ ಜೊತೆನೂ ಆ ಮೂಮೆಂಟಲ್ಲೇ ಮಾತಾಡ್ತಾನೂ ಇದ್ದೆ ನಾನು. ನಂಗೆ ಡೈರೆಕ್ಷನ್ ಕಲಿಬೇಕು ಅಂತ ತುಂಬ, ಫಸ್ಟ್ ಸಿನಿಮಾಟೋಗ್ರಫಿ ಮಾಡಬೇಕು ಅಂತಿತ್ತು. ಬಟ್ GS ಭಾಸ್ಕರ್ ಸರ್ ಹೇಳಿದ್ದು, ನೀನು ಸಿನಿಮಾಟೋಗ್ರಫಿ ಮಾಡಬೇಡ ಅಂತ. ನಾನು FTA ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಭಾಸ್ಕರ್ ಸರೇ ಕರೆದು, GS ಭಾಸ್ಕರ್ ಅವರು, ಬೇಡ ನೀನು ಸಿನಿಮಾಟೋಗ್ರಫರ್ ಆಗಿಬಿಟ್ರೆ ಬರೀ ಕ್ಯಾಮ್ರಾ ಹಿಂದೆ ನಿಂತಿರಬೇಕು, ನೀನು ಆ್ಯಕ್ಟ್ರು, ನೀನು ಡೈರೆಕ್ಟ್ರ್ ಆಗು. ಆವಾಗ ನೀನು ಆ್ಯಕ್ಟಿಂಗೂ ಮಾಡಿಕೊಂಡು ಡೈರೆಕ್ಷನೂ ಮಾಡ್ಕೊಂಡಿರ್ಬೋದು. ಯಾಕಂದರೆ ಆ್ಯಕ್ಟ್ರುಗಳು ಡೈರೆಕ್ಟ್ರಾಗಿ ಬಂದಿರೋ ತುಂಬ ಕಡಿಮೆ ನಮಗಿಲ್ಲಿ. ಒಬ್ಬ ಡೈರೆಕ್ಟ್ರಾಗಿ ನೀನು ನಿಂತರೆ ನಿನಗೆ ಬೇಕಾಗಿರೋದನ್ನು ಆ್ಯಕ್ಟ್ರುಗಳಿಗೆ ಹೇಳ್ಬೋದು. ತುಂಬ ಜನ ಡೈರೆಕ್ಟ್ರುಗಳಿಗೆ ಆ್ಯಕ್ಟ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ಅಥವಾ ಹೇಳಿದ್ರೂ ಅವ್ನು ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದನ್ನು ಮಾಡಿ ತೋರ್ಸೋಕ್ಕೂ ಬರೋಲ್ಲ ಕೆಲವರಿಗೆ. ಅಂದರೆ ಅಟ್ಲೀಸ್ಟ್ ನಿನಗೆ ಆ ಶಕ್ತಿನಾದರೂ ಇರುತ್ತೆ. ನಿನ್ಗೆ ಎಕ್ಸ್ಪ್ಲೇನ್ ಮಾಡೋದೊಬ್ಬ ನಟನಿಗೆ ಅರ್ಥ ಆಗ್ತಿಲ್ಲ ಅಂದರೆ ನೀನು ಮಾಡೇ ತೋರಿಸ್ಬಿಡ್ಬೋದು. ಸರ್ ನಾನು ನೋಡ್ತಿರೋದು ಎಷ್ಟು ಮಾಡಿಬಿಡಿ. ಸೊ ನಿನ್ನಲ್ಲಿ ಆ ಕ್ವಾಲಿಟೀಸ್ ಬರೋದ್ರಿಂದ ನೀನು ಡೈರೆಕ್ಟ್ರ್ ಆಗ್ಬಿಡು, ಕ್ಯಾಮ್ರಾಮನ್ ಆಗಬೇಡ ಅಂತ ಅವರೇ ಹೇಳ್ಬಿಟ್ಟು, ಆಮೇಲೆ ಅವರೇ ನನ್ನ LVPಗೆ ಕಳಿಸಿ, ಅದೊಂದು ಸಲ ನೋಡ್ಕೊಂಬ, ನಿಂಗೆ ಇಷ್ಟ ಆದರೆ ಹೋಗು, FTAಗಿಂತ ಅದು ನನಗೆ ಬೆಟರ್ ಅನಿಸುತ್ತೆ. ಬಿಕಾಸ್ ಅಲ್ಲಿ ಪ್ರೆಸೆಂಟ್ ಸಿನಿಮಾಸ್ ಬಗ್ಗೆನೂ ಮಾತಾಡ್ತಿದ್ದಾರೆ. ಯಾವುದೋ ಹಳೆಯ ಸಿನಿಮಾಗಳ ಬಗ್ಗೆ ಮಾತ್ರನೇ ಅಲ್ಲದೆ ಈಗಿನ ಕಾಲದೊಂದು ಸುಬ್ರಹ್ಮಣ್ಯಪುರಂ ಥರ ಸಿನಿಮಾಗಳ ಬಗ್ಗೆನೂ ಇಟ್ಕೊಂಡು ಅನಲೈಸ್ ಮಾಡುವಂಥ ಒಂದು ಇದು ನಡೀತಾ ಇದೆ. ಅಲ್ಲಿ ಹೋಗು ಅಂತ ಹೇಳಿದಾಗ್ಲೇ
LVPಗೆ ಹೋಗಿ ನೋಡಿದೆ, ನನಗೆ ಇಷ್ಟ LVP ಆಯಿತು. ಅಂದರೆ LV ಪ್ರಸಾದ್ ಫಿಲಮ್ ಅಂಡ್ TV ಅಕಾಡೆಮಿ ಅಂತ ಚೆನ್ನೈಯಲ್ಲಿ ಸರ್. ಅದು 2 ವರ್ಷದ ಕೋರ್ಸ್, ಅದು ಡೈರೆಕ್ಷನ್ ಕೋರ್ಸು. 2 ವರ್ಷ ಅಲ್ಲೇ ಇದ್ರಿ? 2 ವರ್ಷ ನಾನು ಅಲ್ಲೇ ಇದ್ದೆ. ಸರ್ ಅಲ್ಲಿ ಮಾಡಿದ್ದೆ ಅವಾಗ ಭಾಸ್ಕರ್ ಸರ್ ಹೇಳಿದ್ದಕ್ಕೆ ಆಗ ಹೋಗಿ ನಾನು ಅಲ್ಲಿ ಸೇರಿಕೊಂಡಿದ್ದು. ಬಟ್ ನನಗೆ ಅಂದರೆ ನಮ್ಮ ಬ್ಯಾಚ್ಮೇಟ್ಸ್ ತುಂಬ ಚೆನ್ನಾಗಿದ್ದರು. ನನ್ನ ಜೊತೆ ಅನನ್ಯ ಕಾಸರವಳ್ಳಿ ಅವರು ನನ್ನ ಜೊತೆನೇ ಓದಿದ್ದು. ಮತ್ತು ರೆಮೋ ಫರ್ನಾಂಡಿಸ್ ಅವರ ಮಗ ಜೋನಾ ಫರ್ನಾಂಡಿಸ್ ಅಂತ, ಅವನು ನನ್ನ ಜೊತೆನೇ ಅಲ್ಲಿ ಓದಿದ್ದು. ಆಮೇಲೆ ಇನ್ನೊಬ್ಬ ಉದಿತ್ ಖುರಾನ ಅಂತ ಒಬ್ಬ ಇದ್ದಾನೆ, ಇವಾಗ ಕನ್ನಡ ಸಿನಿಮಾಸ್ ಒಂದು ಸಿನಿಮಾಟೋಗ್ರಫರ್ ಆಗಿದ್ದಾನೆ, ಡೆಲ್ಲಿ ಅವನು ನನ್ನ ಜೊತೆ ಓದಿದ್ದು. ಇನ್ನೊಬ್ಬ ಡಾಕ್ಯುಮೆಂಟ್ರಿ ಆ್ಯಂಡ್ ಯಾವ್ದು ಮಾಡ್ತಿದ್ರು ಉದಿತ್ ಅವರು ಸಿನಿಮಾ ಆಟೋಗ್ರಫಿ? ಈಗ ಅವರು ಶೈನ್ ಶೆಟ್ಟಿದು ಒಂದು ಸಿನಿಮಾ ಉದಿತ್ ಶೂಟ್ ಮಾಡ್ತಿದ್ದಾನೆ, ಮೋಸ್ಟ್ಲಿ ಮುಗ್ದಿದೆ ಅನ್ಸುತ್ತೆ. ಉದಿತ್ ಶೂಟ್ ಮಾಡ್ತಿದ್ದಾನೆ. ಅಂದರೆ ನನ್ನ ಬ್ಯಾಚ್ಮೇಟ್ಸು ಅಂದರೆ ಐ ಥಿಂಕ್ ರೈಟ್ ಟೈಮಲ್ಲಿ ನಾನು ಅಲ್ಲಿ ಇದ್ದೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನೇಪಾಳದ ಒಬ್ಬ ದೊಡ್ಡ ಥಿಯೇಟರ್ ಆರ್ಟಿಸ್ಟ್ ಮಗ ಅಲ್ಲಿಗೆ ಬಂದಿದ್ದ ಆ್ಯಕ್ಟ್ ಮಾಡೋದಕ್ಕೆ, ಡೈರೆಕ್ಷನ್ ಕಲಿಯೋದಕ್ಕೆ. ಬಾಂಬೆಯಿಂದ ಒಬ್ಬ ಬಂದಿದ್ದ, ಕೇರಳ ಕಡೆಯಿಂದ ಹರಿಕೃಷ್ಣ ಲೋಹಿತ್ ದಾಸ್ ಅಂತ ಬಂದಿದ್ದ. ಅಲ್ಲಿ ಲೋಹಿತ್ ದಾಸ್ ಅಂತ ಒಬ್ಬರು ರೈಟರ್ ಇದ್ರು, ಅವ್ರ ಮಗ, ಅವನು ಫೇಮಸ್ ರೈಟ್ರು, ಅವ್ರ ಮಗ. ಅಂದರೆ ನನಗೆ ಸಿಕ್ದವರು ಹಿಂಗೆ ಸಿಕ್ಕಿದ್ರು. ಲೈಕ್ ನನಗೆ ಕಲಿಯೋದಕ್ಕಾಗಲಿ, ಅವ್ರ ಜೊತೆ ಒಡನಾಟ ಮಾಡೋದಕ್ಕಾಗಲಿ ಅಥವಾ ಮಾತಾಡ್ತಿದ್ರೆ ಅವ್ರವ್ರ ಎಕ್ಸ್ಪೀರಿಯನ್ಸನ್ನು ಹೇಳೋರಲ್ಲ ನನಗೆ. ನನಗೆ ಬರೀ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇತ್ತು ಬಿಟ್ರೆ ಈ ಸಿನಿಮಾ ಬ್ಯಾಕ್ಗ್ರೌಂಡ್ ನನಗೇನು ಇದ್ದವನಲ್ಲ. ನನಗೆ ಭಾಸ್ಕರ್ ಸರ್ ಪರಿಚಯ ಇತ್ತು, ಆ ಥರದ್ದೊಂದು ಬಿಟ್ಟರೆ. ಅಂದರೆ ಇವ್ರಿಗೆಲ್ಲ ಒಂದು ಸಿನಿಮಾನೇ ಮನೆಯಿಂದನೂ, ನನಗೆ ಹೆಂಗೆ ನಾಟಕ ಅಂತಿತ್ತು, ಅವ್ರಿಗೆ ಮನೆಯಿಂದನೂ ಸಿನಿಮಾ ಅಂತಲೇ ಬಂದವರು ಅವರೆಲ್ಲ. ಸೊ ಹಾಗಾಗಿ ಅವ್ರಗಳ ಜೊತೆ ಒಡನಾಟನೂ ನಂಗೆ ತುಂಬ ಹೆಲ್ಪ್ ಮಾಡ್ತು. ಹಾಗಾಗಿ ನಂಗೆ LV ಪ್ರಸಾದ್ ಹೋಗೋದಕ್ಕೆ ಹೆಲ್ಪ್ ಆಯ್ತು. ನಾನು ದಿಢೀರಂತ ಸಿನಿಮಾಗೆ ಬಂದವನಲ್ಲ, ಇವಾಗ ಆ್ಯಕ್ಟಿಂಗಿಗೂ ಅಷ್ಟೇ. ನಾನು LV ಪ್ರಸಾದ್ ಮುಗಿಸ್ಕೊಂಡೆ ಆಮೇಲೆ ಹರಿವಿಗೆ ಬಂದಿದ್ದು. ಹರಿವಿಗೆ ಬರೋಕ್ಕೆ ಮುಂಚೆ ಪ್ರಕಾಶ್ ರಾಜ್ ಅವ್ರದ್ದು ಇಲ್ಲ ಸರ್, ಮಾಡಿದ್ದೆ ಚಿಕ್ಕದು, ಮೇಜರ್ ರೋಲ್ ಇರ್ಬೋದು. ನಾನು ಪ್ರಕಾಶ್ ಸರ್ದು ಒಗ್ಗರಣೆ ಮಾಡೋಕ್ಕೆ ಹೋದೆ. ಅಲ್ಲಿಂದ ಪ್ರಕಾಶ್ ಸರು ಚೆನ್ನೈಯಲ್ಲಿದ್ದಾಗ ಅವರು ಚೆನ್ನೈಯಲ್ಲಿ ಬಂದು ಒಗ್ಗರಣೆಗೆ ಕರ್ಕೊಂಡು ಹೋಗಿ, ಲೈಕ್ ಪ್ರಕಾಶ್ ರಾಜ್ ಸರ್ ಅವರು ಫಸ್ಟ್ ಟೈಮ್ ಬರೀ ಸ್ಕ್ರಿಪ್ಟು ಅಂತ ಬೀಸು ಅವ್ರು ಹೇಳಿದ್ದಕ್ಕೆ, ಅವ್ನು ಕನ್ನಡದವನು ಕೊಣೋ, ಥಿಯೇಟ್ರ್ ಮಾಡಿದ್ದಾನೆ, ಕೊಣೋನು ಸ್ಕ್ರಿಪ್ಟ್ ಬರೀತಾನೆ ಅಂತ ಹೇಳಿದ್ದಕ್ಕೆ ಪಾಪ ಅವರು, ಮತ್ತು ಜೈ ಭೀಮ್ ಜ್ಞಾನವೇಲು ಅವರು ಇದಾರಲ್ಲ, ಅವರು ತೆಲುಗು ತಮಿಳ್ ಸ್ಕ್ರಿಪ್ಟ್ ಬರೀತಾ ಇದ್ರು ಒಗ್ಗರಣೆದು. ಒಗ್ಗರಣೆ ಸ್ಕ್ರಿಪ್ಟ್ ಬರೆಯೋದ್ರಲ್ಲಿ ನೀವು ಒಬ್ರು? ನಾನು ಒಬ್ಬರಿದ್ದೆ. ಅವಾಗ ಜ್ಞಾನವೇಲು ಸರ್ ಜೊತೆನೂ ವರ್ಕ್ ಮಾಡೋ ಒಂದು ಚಾನ್ಸ್ ಸಿಕ್ತು ನನಗೆ. ಅವ್ರು ತಮಿಳ್ ಸ್ಕ್ರಿಪ್ಟನ್ನ ಡೈಲಾಗ್ ವರ್ಷನ್ ಅವ್ರು ಬರೀತಿದ್ರೆ, ಕನ್ನಡಕ್ಕೆ ನಾನು ಬರೀತಿದ್ದೆ. ಅಂದರೆ ಅವ್ರು ಬರೆದಿದ್ದನ್ನ ನೋಡ್ಕೊಂಡು ನಾವು ಬರೋದ್ರೂ ಕನ್ನಡಕ್ಕೆ ಏನು ಬೇಕು ಚೇಂಜಸ್ ಅದು ನಾನು ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಪ್ರಕಾಶ್ ಸರ್ ಬರೋರು 3 ಲ್ಯಾಂಗ್ವೇಜ್ ಇಟ್ಕೊತಿದ್ದವರು ಸರ್. ತೆಲುಗು ಒಬ್ಬರು ಬರೀತಿದ್ರು, ರಾಮಣ್ಣ ಅಂತ ತೆಲುಗು ಬರೀತಿದ್ದ, ನಾನು ಕನ್ನಡ ಬರೀತಿದ್ದೆ. ಈ ಕಡೆ ಜ್ಞಾನವೇಲು ಅವ್ರು ಕೂತ್ಕೊಂಡು ತಮಿಳ್ ಬರೆಯೋರು. ಪ್ರಕಾಶ್ ಸರ್ ಒಬ್ರು ಕೂತ್ಕೊಂಡು 3 ಲ್ಯಾಂಗ್ವೇಜನ್ನು ಡೈಲಾಗ್ಸ್ ಓದ್ಕೊಂಡು, ಜ್ಞಾನವೇಲು ಇದನ್ನು ಹಿಂಗೆ ಚೇಂಜ್ ಮಾಡ್ಕೊಳ್ಳಿ, ಅರವಿಂದ್ ಇದು ಕನ್ನಡದಲ್ಲಿ ಹಿಂಗೆ ಬರೀ ಹಿಂಗೆ ಚೇಂಜ್ ಮಾಡ್ಕೊ, ತೆಲುಗು ಆನ್ ಸ್ಪಾಟ್ ಮಾಡ್ಕೊಂಡು ಹೋಗೋರು ಕೂತ್ಕೊಂಡು. ಈ ಥರದ ಎಕ್ಸ್ಪೀರಿಯನ್ಸ್ ಸಿಕ್ಕಲ್ವಲ್ಲ ನಿಮಗೆ. ಅಂದರೆ ನನ್ನ ಫಸ್ಟ್ ಸಿನಿಮಾಗೆ ಪ್ರಕಾಶ್ ರಾಜ್ ಸರ್ಗೆ ಮಾತ್ರ ಸಾಧ್ಯ ಆಗುತ್ತೆ, ಯಾಕಂದ್ರೆ ಬಹುಭಾಷೆಗಳದೆಲ್ಲ ಖಂಡಿತ ಸರ್, ಅದು ಹಿಡಿತಾ ಇತ್ತು. ಖಂಡಿತ. ಅಂದರೆ ನಾನು ಯಾಕೆ ಬ್ಲೆಸ್ಡ್ ಅಂದರೆ ನನ್ನ ಫಸ್ಟ್ ಸಿನಿಮಾಗೆ ನನಗೆ ಅವಕಾಶ ಸಿಕ್ಕಿರೋದು. ನನಗೇನು ಕ್ಲಾಪ್ ಹೊಡಿ ಅಂತ ನಾನು ಕೇಳಲಿಲ್ಲ. ಅವರು ಫಸ್ಟ್ ಸಿನಿಮಾಗೆ ಡೈರೆಕ್ಟಾಗಿ ಕೋ ಡೈರೆಕ್ಟ್ರಾಗಿ ತಗೊಂಡು ಕೂರಿಸ್ಕೊಂಡ್ಬಿಟ್ರು, ರೈಟ್ರು ಕೋ ಡೈರೆಕ್ಟ್ರ್ ಮಾಡಿಬಿಟ್ರು. ಅಂದರೆ ಅವ್ರಿಗೆ ಅದೇನು ನಂಬಿಕೆ ಇತ್ತೋ ಗೊತ್ತಿಲ್ಲ, ಡೈರೆಕ್ಟ್ ನೀನು ಬರೀತೀಯ ಬರೀ ಅವಕಾಶ ಕೊಟ್ಟಿದ್ರು. ಹೌದೌದು. ಆಮೇಲೆ ಒಗ್ಗರಣೆ ಡಬ್ಬಿಂಗಿಗೆ ಅವರೇ ಬಿಟ್ಬಿಟ್ರು, ನಾನು ಮಾಡ್ಕೊಂಡು ಹೋಗಿ ನೀನು ಡಬ್ಬಿಂಗು ಅಂತ. ಡಬ್ಬಿಂಗ್ ಪೂರ್ತಿ ನೀವೇ? ಹಾಂ, ಡಬ್ಬಿಂಗ್ ಫುಲ್ಲು ನಾನು ನೋಡಿಕೊಂಡೆ. ಆಮೇಲೆ ಇಳಿಯರಾಜ ಸರ್ ಜೊತೆ ವರ್ಕ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟರು, ಪ್ರಕಾಶ್ ಸರೇ ಕೊಟ್ಟಿದ್ದು ಅದನ್ನು. ಇವಾಗ ಅಲ್ಲಿ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ಪ್ರಕಾಶ್ ಸರ್ ಇರಲಿಲ್ಲ, ಅವ್ರಿಗೆ ಯಾವುದೋ ಶೂಟಿಂಗ್ ಬಂದ್ಬಿಟ್ಟಿತ್ತು. ಸೊ ಇಳಿಯರಾಜ ಅವರು ಒಗ್ಗರಣೆ ಸಾಂಗ್ ರೆಕಾರ್ಡಿಂಗ್ 4 ಸಾಂಗ್ ಇದ್ದಾಗ ನಾನು ಕೂತ್ಕೊಂಡು ರೆಕಾರ್ಡ್ ಮಾಡಿಸಿರೋದು. ಕೈಲಾಶ್ ಖೇರ್ ಅವ್ರು ಹಾಡಿದಾಗಲೂ ನಾನೇ ಇದ್ದೆ. ಆಮೇಲೆ ಇವ್ರು ಶರತ್ ಅಂತ ನಮ್ಮ ಮಲಯಾಳಂ ಸಿಂಗರ್ ಒಬ್ಬರು, ಅವ್ರ ತಂದೆ ಹೆಸರು ಮರ್ತೋಗ್ತಿದ್ದೀನಿ, ಯೇಸುದಾಸ್ ಅವ್ರ ಮಗ ಇರ್ಬೇಕು ಮೋಸ್ಟ್ಲಿ, ಅವರು ಶರತ್ ಅಂತ. ಅವ್ರು ಬಂದು ಹಾಡಿದಾಗಲೂ ನಾನೇ ಇದ್ದೆ. ಅಂದರೆ ಇಳಿಯರಾಜ ಅವ್ರು ಮ್ಯೂಸಿಕ್ ಮಾಡ್ತಿದ್ರೆ ಕೂತ್ಕೊಂಡು ಹಾಡೋದು, ಲೈಕ್ ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ ಅಲ್ವಾ ನಮಗೆ. ಈ ಥರದ ಎಕ್ಸ್ಪೀರಿಯನ್ಸ್ ಕೊಟ್ಟವರು. ಅಂದರೆ ಫಸ್ಟ್ ಸಿನಿಮಾಗೆ ಒಂದು ಕಾನ್ಫಿಡೆನ್ಸು, ಒಂದು ಬೂಸ್ಟ್ ಮಾಡೋದಿದೆಯಲ್ಲ, ನಿನ್ನ ಕೆಲಾಗತ್ತೆ ಮಾಡು ಅಂತ, ಆ ಬೂಸ್ಟ್ ಮಾಡಿದವರು ಅವರು ಪ್ರಕಾಶ್ ಸರ್. ಅದಾದ್ಮೇಲೆ ಇದೊಳ್ಳೆ ರಾಮಾಯಣದಲ್ಲಿ ಮೇಜರ್ ರೋಲ್ ಆ್ಯಕ್ಟಿಂಗೇ ಕೊಟ್ಬಿಟ್ರು, ಮಾಡ ನೀನು ಮಾಡ್ತೀಯ. ರೈಟಿಂಗು ಮತ್ತು ಆ್ಯಕ್ಟಿಂಗ್ ಎರಡೂ ಮಾಡಿದ್ದೀರ ಅನ್ಸುತ್ತೆ. ಹಾಂ, ಇದೊಳ್ಳೆ ರಾಮಾಯಣ. ಅದಾದಮೇಲೆ ನಾನು ಹರಿವಿಗೆ ಬಂದಿದ್ದು. ಅಂದರೆ ಇದೊಳ್ಳೆ ರಾಮಾಯಣಕ್ಕೆ ಮುಂಚೆ ಒಗ್ಗರಣೆ ಆದಮೇಲೆ ನಾನು ಹರಿವಿಗೆ ಬಂದಿದ್ದು ಏನು ಲೈಕ್ ಪಾಪ ಮನ್ಸೂರಿಗೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ನನಗೂ ಮನ್ಸೂರ್ ಯಾರು ನನಗೂ ಗೊತ್ತಿರಲಿಲ್ಲ. ವಿಜಿ ಇದ್ದ ಅಲ್ಲಿ, ಸಂಚಾರಿ ವಿಜಿ ಇದ್ದ. ಅವಾಗ ಅವ್ರೊಂದು 15 days ಏನೋ ಹೋಗಿ ಶೂಟ್ ಮಾಡ್ಕೊಂಡು ಬಂದು ಅದೇನೋ ಪ್ರಾಬ್ಲಮ್ ಆಗಿ ಟೆಕ್ನಿಕಲಿ. ನಿಮ್ಗೆ ಹೇಗೆ ಪರಿಚಯ ಮೊದಲೇ ಸರ್? ನಾನು ಸಂಚಾರಿ ಸಂಚಾರಿ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ ಅರ್ಹಂತ ಅನ್ನೋ ನಾಟಕಕ್ಕೆ 2007ಇಂದ 6-7 ಇಬ್ರು ಲೈಕ್ ಸಂಚಾರಿ ಥಿಯೇಟರ್ ಅರ್ಹಂತ ಟೈಮಲ್ಲಿ ಇಬ್ರು ಮೀಟ್ ಮಾಡಿದ್ವಿ.
ಅವಾಗಿಂದ ಹ್ಞೂ ಪರಿಚಯ. ಎಸ್ ಸರ್, ಅದೇ ನೀವು ಹರಿವು ಮಾಡಬೇಕಾದ್ರೆ ನಿಮಗೆ ಸಂಚಾರ ವಿಜಯ ಮೊದಲೇ ಪರಿಚಯ ಆಗಿದ್ದಾರೆ ಅಂತ ಹೇಳಿದ್ರಿ. ಹರಿವು ಮತ್ತು ನಾನು ಅವನಲ್ಲ ಅವಳು ಅಥವಾ ಈ ಮೂಕಜ್ಜಿ ಕನಸುಗಳು ಈ ಥರದ್ದು ನ್ಯಾಷನಲ್ ಅವಾರ್ಡ್ ಪಡೆಯುವಂಥ ಒಂದು ಆರ್ಟ್ ಸಿನಿಮಾಗಳಿಗೆ ನಿಮ್ಗೆ ಯಾಕೆ ನಿಮಗೆ ಮುಖ್ಯ ಪಾತ್ರಗಳು ಸಿಗ್ತಾ ಇದ್ದಾವೆ, ಲೀಡ್ ರೋಲ್ಗಳು ಸಿಗ್ತಾ ಇದ್ದಾವೆ? ಮೋಸ್ಟ್ ಪ್ರಾಬ್ಲಿ ಅವ್ರ ಪ್ರಕಾರ ನಾನು ಒಳ್ಳೆ ಆ್ಯಕ್ಟ್ರು ಅಂತ ಕೊಡ್ತಾ ಇರ್ಬೇಕು ಸರ್. ಅಲ್ವಾ? ಓಕೆ. ಅವ್ರಿಗೆ ಅನ್ಸಿರ್ಬೇಕು ಮೋಸ್ಟ್ಲಿ ಒಳ್ಳೆ ನಟ ಅಂತ. ನನಗೆ ಅನ್ಸಿಲ್ದೇ ಇರ್ಬೋದು, ಬಟ್ ಪಾಪ ಅವ್ರಿಗೆ ಅನ್ಸಿರ್ಬೇಕು. ಹೌದು. ಹಿಂಗಾಗಿ ಬಟ್ ಹರಿವು ನನಗೆ ವಿಜಿನೇ ಕರ್ಕೊಂಡು ಹೋಗಿದ್ದು. ಅವ್ರು ಆಲ್ರೆಡಿ ಸಿನಿಮಾ ಮಾಡಿದ್ರು ಅನ್ಸುತ್ತೆ, ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿಂತೋಗಿತ್ತು. ಆಗ ಪೇಮೆಂಟ್ಸ್ ಯಾರಿಗೂ ಕೊಡೋಕ್ಕಾಗ್ತಿರಲಿಲ್ಲ. ನಾನು ವಿಜಿ ಕರೆದ, ಅಯ್ಯೋ ಬಾರ ಅಂದ್ಬಿಟ್ಟು ಹೋದ್ವಿ. ಯಾರು ನಾವೇನು ಪೇಮೆಂಟ್ಸ್ ಏನು ಕೇಳಲಿಲ್ಲ. ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡಿಕೊಟ್ವಿ ಬಿಟ್ರೆ ಆ ಸಿನಿಮಾಗೆ. ನಮ್ಗೆ ಹಿಂಗೆ ಬೇಕು ಅಂತ ನಾವೇನು ಡಿಮ್ಯಾಂಡು ಮಾಡಲಿಲ್ಲ ಮನ್ಸೂರಿ ಹತ್ರ. ಅದಾದಮೇಲೆ ನಾನವನಲ್ಲ ಅವಳು ಲೈಕ್ ಇವರು ಲಿಂಗದೇವರು ಸರ್ ಕರೆದ್ರು. ಹರಿವು ನೋಡಿದ್ರು, ಅದರಿಂದ ಲಿಂಗದೇವರು ಸಾರು ಅದನ್ನು ನನಗೆ ಕರೆದ್ರು. ಬಟ್ ಮೂಕಜ್ಜಿ ಕನಸುಗಳು ನಾನು ಆ್ಯಕ್ಚುಲಿ ಮೋಸ್ಟ್ಲಿ ನಾನು ಮಾಡ್ತಾ ಇರಲಿಲ್ವೇನೋ ಅದನ್ನು. ಲಾಸ್ಟ್ ಮೂಮೆಂಟ್ ಮೊಮ್ಮಗ. ಹೌದೌದು, ಅದು ತುಂಬಾ ಮೇಜರ್ ಕ್ಯಾರೆಕ್ಟರ್. ನಾಟಕ ನೋಡಿದ್ದೆ, ನಾಟಕಕ್ಕೆ ಒಂದೆರಡು ನಾಟಕ ಲೈಟಿಂಗ್ ಮಾಡಿದ್ದೆ, ಮ್ಯೂಸಿಕ್ ಮಾಡಿಕೊಟ್ಟಿದ್ದೆ ಅದು ಪ್ಲೇ ಮಾಡೋದಕ್ಕೆ. ಅಂದರೆ ನನಗೆ ಮ್ಯೂಸಿಕ್ ಮಾಡೋಕ್ಕೆ ಬರಲ್ಲ. ಮ್ಯೂಸಿಕ್ ಅಂದರೆ ಬಟನ್ ಪ್ಲೇ ಮಾಡೋದು ಅಷ್ಟೇ ಸರ್. ಹಂಗಂತ ಮ್ಯೂಸಿಕ್ ಯಾವ್ದು ಮಾಡಿದ್ರಿ ಅಂತ ಕೇಳ್ಬಿಟ್ಟಿರ. ಯಾರೋ ಮ್ಯೂಸಿಕ್ ಮಾಡಿದ್ರಿನ ಎಲ್ಲಿ ಕರೆಕ್ಟ್ ಸಮಯಕ್ಕೆ ಪ್ಲೇ ಮಾಡೋದು, ಸ್ಟಾಪ್ ಮಾಡೋದು ಅಷ್ಟೇ ಕೆಲಸ. ಅದು ಮಾಡಿದ್ದೆ. ಅದಾಗಿ ಸೊ ಅದು ನೋಡಿದ್ರಿಂದ ಸುಬ್ಬಣ್ಣನ ಪಾತ್ರಕ್ಕೆ ಬಿ ಜಯಶ್ರೀ ಅವರು ಮೂಕಜ್ಜಿಗೆ ಸೆಲೆಕ್ಟ್ ಆಗಿಬಿಟ್ಟಿದ್ರು. ಸುಬ್ಬಣ್ಣನ ಪಾತ್ರಕ್ಕೆ ಅವ್ರು ಯಾರೋ ಬೇರೆಯವ್ರನ್ನ ಹಾಕ್ಕೊಂಡಿದ್ರು ಅನ್ಸುತ್ತೆ, ಶೇಷಾದಿತ್ ಸರು. ಅವ್ರಿಗೇನೋ ಎಮರ್ಜೆನ್ಸಿ ಬಂದು ಆ ಪಾತ್ರ ಮಾಡೋ ನಟ ಬರೋಕ್ಕಾಗ್ತಿಲ್ಲ ಅಂತ ಆಗ್ಬಿಟ್ಟಿದೆ. ಬಟ್ ಇವ್ರು ಶೂಟಿಂಗಿಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಕುಂದಾಪುರ, ಬ್ರಹ್ಮಾವರ ಹತ್ರ ಮೋಸ್ಟ್ಲಿ ಶೂಟಿಂಗ್ ಮಾಡಿದ್ದು. ಅಲ್ಲಿಗೆಲ್ಲ ಹೋಗ್ಬಿಟ್ಟಿದ್ದಾರೆ. ನನಗೆ ಇನ್ನು 2 ದಿನ ಶೂಟಿಂಗ್ ಇದೆ ಅನ್ಬೇಕಾದ್ರೆ ಕಾಲ್ ಬಂತು. ಓ, ಶೂಟ್ ಆಗೋ ಟೈಮಲ್ಲೇ ಶೂಟಿಂಗ್ ಇನ್ನು ಹೋಗ್ಬೇಕು ಇನ್ನು 2 ಡೇಸ್ ಅನ್ಬೇಕು. ಅದೇ ಗೊತ್ತಾಯ್ತು. ಬಟ್ ಶೇಷಾರಿ ಸರ್ಗೆ ಏನಂದ್ರೆ ಇವ್ನು ಮಾಡ್ತಾನ ಅಂತ ಡೌಟ್ ಇತ್ತು. ಭಾಸ್ಕರ್ ಸರ್ ಕ್ಯಾಮ್ರಾಮ್ಯಾನ್ ಆದ್ರಿಂದ ಅವ್ರು ಮಾಡ್ತಾನೆ ಅಂತ ಅವ್ರಿಗೆ ಗ್ಯಾರಂಟಿ ಇತ್ತು. ಭಾಸ್ಕರ್ ಸರ್ ಇಲ್ಲ ಅವ್ನು ಮಾಡ್ತಾನೆ ಅಂತ. ಶೇಷಾರಿ ಸರ್ ಇಲ್ಲ ಸರ್, ಅವ್ರು ಕಾಮಿಡಿ ಸೀರಿಯಲ್ ಮಾಡ್ತಿದ್ದವರು, ಅವ್ರು ಹೆಂಗೆ ಸರ್ ಸೀರಿಯಸ್ ಮಾಡ್ತಾರೆ ಅಂತ ಅವ್ರು ನೀವು ಕರೆಸ್ರಿ ಅಂತ ಅವರು. ಯಾಕಂದರೆ ನನಗೆ ಜಯಶ್ರೀ ಅವ್ರಿಗೆ ಅಮ್ಮಂಗೆ ಲೈಕ್ ತುಂಬಾ ಒಳ್ಳೆ ರ್ಯಾಪು ಇದೆ. ನಾನು ಇವಾಗಲೂ ಅಮ್ಮ ಅಂತಲೇ ಮಾತಾಡ್ಸೋದು. ಸೊ ನನಗೆ ಅವ್ರಿಗೆ ಒಂದು ತಾಯಿ ಮಗನ ಸಂಬಂಧದ ಥರನೇ ಇದ್ದೀವಿ. ಹಾಗಾಗಿ ಅದು ಆನ್ ಸ್ಕ್ರೀನೂ ನಮಗೆ ಬೇರೆ ಅನ್ಸಲ್ಲ. ನಿಮಗೆ ಕರೆಸಿ ಕರೆಕ್ಟಾಗಿರುತ್ತೆ ಕಾಂಬಿನೇಷನ್ ಅಂತ ಭಾಸ್ಕರ್ ಸರ್ ಹೇಳಿದ್ರಂತೆ. ಹಾಗಾಗಿ ಇವರು ಒಂದು ಸ್ಕ್ರಿಪ್ಟ್ ಕಳಿಸಿದ್ರು. ನಾನು 12 ಗಂಟೆಲ್ಲ ಸ್ಕ್ರಿಪ್ಟ್ ಓದಿದೆ. ಅದು ಅಲ್ಲಿ ಲ್ಯಾಂಗ್ವೇಜಲ್ಲಿ ಇದೆ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವ್ನು ನೆಬ್ಬಿಸ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಂಡು ವಾಪಸ್ ಹೇಳಿ ಒಂದು ಆಡಿಷನ್ ಥರ ಕಳಿಸ್ದೆ. ಅಲ್ಲಿ ಲ್ಯಾಂಗ್ವೇಜ್ದು ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಕರ್ಸೋದು. ಆಮೇಲೆ ಫಸ್ಟ್ ಡೇ ಒಂಚೂರು ಕಷ್ಟ ಆಯಿತು. ಬಟ್ ಅಂದರೆ ನೀವು ಅಲ್ಲ, ನಾನು ಇದರಲ್ಲಿ ತುಂಬ ಸವಾಲಿನ ಕೆಲಸ ಅಂದರೆ ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಬೇಕಂತ ಇದ್ರನ್ನ ನೀವು 2 ದಿನದಲ್ಲಿ ಹೇಗೆ ತಯಾರು ಮಾಡ್ಕೊಂಡ್ರಿ ಅಂತ? ಅಯ್ಯೋ ಸರ್, ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ನಾನು ನಂಬಲ್ಲ ಸರ್. ನನ್ನ ಪ್ರಕಾರ ದೊಡ್ಡ ಸುಳ್ಳದು. ಇದರಲ್ಲಿ ಥಿಯರಿಗಳಿದೆ. ಬ್ರೆಕ್ಟಿಯನ್ ಥಿಯರಿ ಇದೆ, ಅಥವಾ ಸ್ಟ್ಯಾನ್ಸ್ಲಿವ್ಸ್ಕಿನ್ ಥಿಯರಿ ಇದೆ, ಅಥವಾ ಬ್ರೊಡೋಸ್ಕಿ ಏನು ಮಾಡ್ತೀಯ ಅಂತ. ನಾನು ಯಾವ ಸ್ಟ್ಯಾನ್ಸ್ಲಿವ್ಸ್ಕಿ ಥಿಯರಿನ ನಾನು ಓದ್ಕೊಂಡಿದ್ದೀನಿ, ಬಟ್ ನಾನು ನಂಬಲ್ಲ. ಲೈಕ್ ನಾನು ಪ್ರಾಕ್ಟೀಸ್ ಮಾಡಲ್ಲ. ನಾನು ಬೇಸಿಕಲಿ ಬ್ರೆಕ್ಟ್ ಥಿಯರಿ ಮಾಡ್ಬೇಕು. ಬ್ರೆಕ್ಟ್ ಥಿಯರಿ ಏನು ಅಂದರೆ, ಇವಾಗ ನೀವು ಹೇಳ್ದಂಗೆ ಪರಕಾಯ ಪ್ರವೇಶವಾಗಿ ಮಾಡೋದನ್ನೇ ಸ್ಟ್ಯಾನ್ಸ್ಲಿವ್ಸ್ಕಿ ಥರ ಆಗತ್ತದು. ಒಬ್ಬ ಪಾತ್ರ ನೋಡಿ ನಾನೇ ಆ ಪಾತ್ರವಾಗಿ ಬದುಕಿ ಆ ಪಾತ್ರ ಹೆಂಗಿದ್ರೆ ಅದಲ್ಲ. ಬ್ರೆಕ್ಟ್ ಚೆನ್ನಾಗಿ ಹೇಳ್ತಾನೆ, ನಿನ್ನನ್ನು ನೀನು ನೋಡ್ಕೋಬೇಕು ಆ್ಯಕ್ಟ್ ಮಾಡ್ಬೇಕಾದ್ರೆ ಅಂತಾರೆ ಅವರು. ನೀನು ಆ ಪಾತ್ರನೂ ಆಗಿರಬೇಕು, ನೀನೂ ಆಗಿರಬೇಕು. ಅಂದರೆ ಸ್ಟೇಜ್ ಮೇಲೆ ನಾನು ಮಾಡಬೇಕಾದ್ರೆ ನಾನು ಈ ಪಾತ್ರ ಮಾಡ್ತಿದ್ರೆ ನಾನು ಅವರೂ ನೋಡ್ತಾ ಇರ್ತೀನಿ, ಅವ್ರು ನನ್ನನ್ನು ನೋಡ್ತಿರ್ಬೇಕು. ನಾನು ಜಾಗದಲ್ಲಿ ಕೂತ್ಕೊಂಡು ನನ್ನನ್ನು ನಾನು ನೋಡ್ತಾ ಇರ್ತೀನಿ. ನಾನು ಈ ಕೈ ಇಷ್ಟು ಎತ್ತಿದ್ರೆ ನಾನು ಎಷ್ಟು ಎತ್ತಿದ್ದೀನಿ, ನಾನು ಎಷ್ಟೊತ್ತು ಹೋಲ್ಡ್ ಮಾಡ್ತಿದ್ದೀನಿ, ಬೆರಳುಗಳು ಎಷ್ಟು ಅಗಲ್ಸಿದ್ದೀನಿ, ನಾನು ಯಾವಾಗ ಮುಷ್ಟಿ ಕಟ್ತೀನಿ, ಇದಿಷ್ಟು ನಾನು ನೋಡಲಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿರುತ್ತೆ ಸೆನ್ಸು. ಬಿಕಾಸ್ ನಾನು ಅಲ್ಲಿ ಕೂತ್ಕೊಂಡು ನನ್ನ ನೋಡ್ಕೋತಾ ಇದ್ದೀನಿ. ನಾನು ಈ ಆ್ಯಂಗಲಲ್ಲೇ ಇದೆ ನನ್ನ ಕೈ, ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ. ನಾನು ಇದನ್ನು ಎಷ್ಟೊತ್ತು ಹೋಲ್ಡ್ ಮಾಡಬೇಕು. ಹೋಲ್ಡಿಂಗ್ ದ ಗೆಸ್ಚರ್ ಅನ್ನೋದು ಒಂದು ಥಿಯೇಟ್ರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅದು. ಸೊ ಆ ಗೆಸ್ಚರನ್ನು ನಾನು ಎಷ್ಟೊತ್ತು ಹೋಲ್ಡ್ ಮಾಡ್ತೀನಿ, ಎಷ್ಟೊತ್ತು ಹಿಡ್ಕೋತೀನಿ, ಯಾವ ಮೊಮೆಂಟಿಗೆ ಎತ್ತುತ್ತೀನಿ, ಇದನ್ನು ನನ್ನನ್ನು ನಾನು ಗಮನಿಸ್ಕೊಳ್ಳಿಲ್ಲ ಅಂದರೆ, ಅಥವಾ ಆ್ಯಕ್ಟರ್ ಆಗಿ ನನ್ನ ಪಕ್ಕದವ್ನು ಮಾಡ್ತಿರೋ ಪಾತ್ರನ ನಾನು ಅವನೊಂದು ಗಮನಿಸ್ಲಿಲ್ಲ, ನಾನು ಆ್ಯಕ್ಟಿಂಗಲ್ಲಿ ಆ ಪಾತ್ರದಲ್ಲಿ ನಾನು ಮುಳುಗೋಗ್ಬಿಟ್ಟು ನಾನು ಕೂತ್ಕೊಂಡ್ಬಿಟ್ಟು ನೀವೇನು ಮಾಡ್ತಿದ್ರೆ ನಾನು ಗಮನಿಸ್ಲಿಲ್ಲ, ಏನು ಆ್ಯಕ್ಟ್ ಮಾಡೋದು? ಇವಾಗ ಆನ್ ಸ್ಟೇಜು ತಪ್ಪುಗಳಾಗ್ಬಿಡುತ್ತೆ ಸಡನ್ನಾಗಿ. ಅವಾಗ ನಾನಾಗಿರ್ಬೇಕು ತಾನೆ, ಟಕ್ಕಂತ ತಿರುಗಿಸ್ಬೇಕು ತಾನೆ. ಇವಾಗ ಹಿಂದೇನೋ ತಪ್ಪಾಯಿತು, ಓಕೆ ನಾನು ಹೆಂಗೆ ತಿದ್ದಬೇಕು, ನಾನಾಗಿದ್ರೆ ತಿದ್ಬೋದು, ನನ್ನ ಪಾತ್ರ ಆಗ್ಬಿಟ್ಟು ಹೆಂಗೆ ತಿದ್ದಲಿ? ಇದು ನನ್ನ ನಂಬಿಕೆ, ಇದು ನನ್ನ ಪ್ರಾಕ್ಟೀಸ್ ಆಫ್ ಆ್ಯಕ್ಟಿಂಗ್. ಅದು ನಾನು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡೋ ನಾನು ಈ ಥರದ್ರಲ್ಲಿ ನಾನು
ಅರವಿಂದ್ ಆಗೇ ಇದ್ದು ಆ ಪಾತ್ರ ಮಾಡೋರು ಹೆಂಗೆ ಕಾಣಿಸುತ್ತೆ ಅಷ್ಟೇ ನಾನು ನೋಡೋದೇ ಹೊರತು ನಾನು ಸುಬ್ರಾಯನೇ ಆಗಬೇಕು, ನಾನು ದೇವರನೇ ಹೋಗಲಿಲ್ಲ. ನಾನಾಗಿರ್ತೀನಿ, ಅದರಲ್ಲಿ ಬೇಕಾಗಿರುವ ಸುಬ್ರಾಯನ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಹಾಕ್ತೀನಿ. ಅವ್ನು ಯಾವಾಗಲೂ ಎಲ್ಲೆಡ್ಕೆ ತಿಂತಿದ್ರೆ, ಈ ಶಕೆ ಆಗ್ತಿದ್ದ 3 ಹೊತ್ತು ಟವಲ್ ಒರೆಸ್ಕೊಟ್ಟಿದ್ರೆ, ಮತ್ತೆ ಕದ್ದು ನೋಡ್ಬೇಕಾದ್ರೆ ಹೆಂಗಿರ್ತಾನೆ, ಇವುಗಳು ಮಾತ್ರ ಹಾಕ್ತೀನಿ ಅವನು. ಮತ್ತು ಅವ್ನು ಓದ್ಕೊಂಡಿರೋನಾದ್ರೂ ಒಂದು ದಡ್ಡ ಅಲ್ಲ, ಅವನೊಬ್ಬ ಇನ್ನೋಸೆಂಟು, ಅಜ್ಜಿ ಮಾತನ್ನು ಕೇಳ್ತಿರ್ತಾನೆ. ಅವನಿಗೆ ಒಂದು ಅವಳು ಓದದೇ ಇದ್ರೂ ಅವಳು ವಿಜ್ಞಾನದ ಬಗ್ಗೆ ಅಷ್ಟೊಂದು ಹೆಂಗೆ ಗೊತ್ತಿದೆ, ಆ ಥರದ್ದೊಂದು ಆಶ್ಚರ್ಯಗಳು. ಆ ಪಾತ್ರಕ್ಕೆ ಬೇಕಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಹಾಕೋದು. ಕ್ಯಾರೆಕ್ಟರ್ ಮಾಡಿದಾಗ ಸುಬ್ರಾಯ ಕ್ಯಾರೆಕ್ಟರ್ ಮಾಡಿದ್ರು ನಾನಾಗ ಸುಬ್ರಾಯ ನೋಡ್ತಿರ್ತೀನಿ ಹೊರತು ನಾನು ದೇವರನ್ನೇ ನಾನಂತೂ ಮಾಡಲ್ಲ ಸರ್. ಪಾತ್ರ ಪ್ರವೇಶ ಮಾಡಿ ಅದರೊಳಗೆ ನಿಂತ್ಕೊಂಡ್ಬಿಡ್ತೀನಿ, ಅದನ್ನ ನನ್ನ ಪ್ರಕಾರ ನನಗೊತ್ತು ಸುಳ್ಳು. ಅಲ್ಲ, ನಿಮ್ಗೆ ಅದು 2 ದಿನದಲ್ಲಿ ತಯಾರಾಗಿ ಕಷ್ಟ ಅನಿಸ್ಲಿಲ್ವಾ ಪಾತ್ರ ಅಂತ? ಆಯ್ತು ಸರ್, 2 ದಿವಸ ಕಷ್ಟ ಆಯಿತು ನಮಗೆ. ಬಿಕಾಸ್ ನನಗೆ ಜಯಶ್ರೀ ಅವ್ರಿಗೆ ಎಷ್ಟೇ ಪರಿಚಯ ಇದ್ರೂ ಪಾತ್ರವಾಗಿ ಒಂದು ರ್ಯಾಪೋ ಬೆಳೆಯೋದಿದೆಯಲ್ಲ, ಅದು ಒಂದು 2 ಡೇಸ್ ನಮಗೆ ಇಬ್ರಿಗೂ ಟೈಮ್ ತೊಗೊಳ್ತು. ಅಮ್ಮಂಗೂ ತೊಗೊಳ್ತು, ನನಗೂ ತೊಗೊಳ್ತು. ಬಿಕಾಸ್ ಒಂದು ನಮ್ಮಿಬ್ರಿಗೂ ಭಾಷೆ ಹೊಸದು. ಆ ಭಾಷೆ ಯಾವಾಗ ಹೊಸದಾಗತ್ತೋ ಅವಾಗ ಆ ಪಾಸಸ್ಸು ಇದು ಹೊಡಿತಾ ಇರತ್ತೆ ನಮಗೆ. ಸೊ ಒಂದು 2 ಡೇಸು ಇಬ್ಬರು ಕಷ್ಟಪಟ್ಟಿದ್ದೀವಿ, ಇಲ್ಲ ಅಂತಲ್ಲ. ದಿನ ಒಂದು 6 ಗಂಟೆಗೆ ಶೂಟಿಂಗ್ ಮುಗಿದ್ರೆ ಅಲ್ಲಿ ಲೋಕಲ್ ಪಾಪ ನಮ್ಗೆ ಹೆಲ್ಪ್ ಮಾಡೋಕೆ ಒಂದು ಇಬ್ಬರಿದ್ರು, ಅವ್ರನ್ನ ಕರ್ಕೊಂಡು ರೂಮಲ್ಲಿ ಕೂರಿಸ್ಕೊಂಡು ನಾನು ದಿನ ಒಂದು 10-11 ಗಂಟೆ ತನಕ ನೆಕ್ಸ್ಟ್ ಡೇ ಏನೇನು ಸೀನ್ ಮಾಡ್ತೀವಿ ಆ ಸೀನ್ಸಲ್ಲಿ ಅವ್ರ ಕೈಯಲ್ಲಿ ಓದಿಸಿ ಅದನ್ನು ರೆಕಾರ್ಡ್ ಮಾಡಿಸಿ ಅದನ್ನು ನಾನು ಕೇಳಿಸ್ಕೊಂಡು ಆಮೇಲೆ ಆ ಭಾಷೆ ಕಲಿತು, ಓಕೆ ಇವ್ನು ಇಲ್ಲಿ ಪಾಸ್ ಕೊಡ್ತಿದ್ದಾರೆ, ಓಕೆ ಇವ್ರು ಇಲ್ಲಿ ಪಾಸ್ ಕೊಡ್ತಿದ್ದಾರೆ, ಅವಾಗ ಇದನ್ನು ಯಾವುದನ್ನು ಎಂಫಸೈಸ್ ಮಾಡ್ತಿದ್ದಾರೆ, ಓ ಇಲ್ಲಿ ಎಂಫಸೈಸ್ ಆಗಬೇಕಿದು, ಯಾವುದನ್ನು ನಾನು ಒತ್ತು ಹೇಳಬೇಕು, ಯಾವುದನ್ನು ನಾನು ಲೂಸಾಗಿ ಹೇಳಬೇಕು, ಈ ಥರದ್ದನ್ನು ನಾನು ಕಲ್ತಿದ್ದೆ ಹೊರತು ಆ್ಯಕ್ಟಿಂಗ್ ನಾವೊಂದು ಪ್ರಯತ್ನ ಪಡಲಿಲ್ಲ. ನಾನು ಭಾಷೆ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದೆ ಅದರಲ್ಲಿ. ಯಾಕಂದ್ರೆ ಭಾಷೆನೇ ತಾನು ತುಂಬ ಮುಖ್ಯ. ಭಾಷೆ ತಪ್ಪಾಗ್ಬಿಟ್ರೆ ಅದು ಆಭಾಸಗಳಾಗ್ಬಿಡುತ್ತೆ. ಹಾಗಾಗಿ 2 ದಿವಸ ತುಂಬಾ ಕಷ್ಟ ಆಯ್ತು ನಮಗೆ. ಬಟ್ ದಿನ ಅದು ಹಾಕಿ ರೆಕಾರ್ಡಿಂಗ್ ಹಾಕ್ಸ್ಕೊಂಡು ಕೇಳಿಸ್ಕೊಂಡು ಆಮೇಲೆ ಆ ಭಾಷೆ ಕೂತ್ರೆ ನಾಟಕದ ಡೈಲಾಗ್ ಕೊಟ್ಟಿದ್ದಾರೆ ರೆಕಾರ್ಡಿಂಗ್. ಇಲ್ಲ ಸರ್, ಅವ್ರು ಸ್ಕ್ರಿಪ್ಟ್ ಬರ್ದಿದ್ರು. ಆ ಸ್ಕ್ರಿಪ್ಟ್ನ ಪಾಪ ಲೋಕಲ್ ಅವ್ರಿಗೆ ಅಲ್ಲಿಯವರೇ ಬಂದು ಓದ್ತಾರಲ್ಲ, ಆ ಓದೋದು ನಾನು ಕೇಳಿಸ್ಕೊತಿದ್ದೆ ಅವ್ರ ಕೈಲಿ. ಹಾಗಾಗಿ ನನ್ಗೆ ಈಸಿ ಆಗ್ತಾ ಇತ್ತು. ನಮ್ಮ ಪ್ರಕಾಶ್ ಚೇರ್ಕಾಡಿ ಅಂತ ಒಬ್ರು ಇದ್ರು, ಅವರು ರೆಕಾರ್ಡ್ ಮಾಡಿಕೊಟ್ಟಿದ್ರು. ಸೊ ಅದು ಕೇಳಿಸ್ಕೊಳ್ಳೋದ್ರಿಂದ ನಮ್ಗೆ ಅಂದರೆ ಆ ಭಾಷೆ ಪರಿಚಯ ಆಗ್ತಾ ಹೋಯ್ತು. ಕನ್ನಡನೇ ಆದ್ರೂ ಕನ್ನಡದಲ್ಲಿ ಬೇರೆ 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 ವೈವಿಧ್ಯತೆಗಳಿರೋದ್ರಿಂದ ಎಲ್ಲ ಕನ್ನಡ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಹಂಗೆ ಪರಿಚಯ ಆಯಿತು. ಬಟ್ ಅದು ಹೆಲ್ಪ್ ಆಯಿತು. ಒಂದು 10 ದಿವಸ ಆದಮೇಲೆ ನನಗೆ ಯಾವ ರೆಕಾರ್ಡಿಂಗು ಬೇಕಿರಲಿಲ್ಲ. ಒಂದು 10 ದಿವಸಕ್ಕೆ ಆ ಲ್ಯಾಂಗ್ವೇಜ್ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು. ಆ ಲೋಕಲ್ ಹತ್ರ ಮಾತಾಡಬೇಕು, ನಾನು ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡ್ತಿದ್ದೆ. ಅಷ್ಟು ಈಸಿ ಆಗ್ಬಿಟ್ಟಿತ್ತು ನಮಗೆ. ಹಾಗೆ ಆ ಲ್ಯಾಂಗ್ವೇಜ್ ಬಟ್ಟೆ ಹಿಂಗೆ ಆಗ್ಬಿಟ್ಟಿದ್ದೆ. ನಾನು ಕವಳ ತಿನ್ಕೊಂಡು ಬಟ್ಟೆ ಬಟ್ಟೆ ಹಿಂಗೆ ಆಗ್ಬಿಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ ಸರ್. ಅದಾದ್ಮೇಲೆ ಹೆಲ್ಪ್ ಮಾಡಿದ್ದು ಡಬ್ಬಿಂಗಲ್ಲಿ ಒಂದು ಹುಡುಗಿ ಬಂದಿದ್ರು. ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಡಬ್ಬಿಂಗಲ್ಲಿ. ಅಂದರೆ ಭಾಷೆ ಕರೆಕ್ಟಾಗಿ ತಿದ್ದಿ ಕೂರಿಸಿದ್ದು ಅವ್ರುಗಳು. ಹಾಗಾಗಿ ಆ ಪಾತ್ರಕ್ಕೆ ಒಂದು ಜಸ್ಟಿಫಿಕೇಶನ್ ಸಿಕ್ತು ಅಷ್ಟೇ ಹೊರತು ಬೇರೆ ಇನ್ನೇನು. ನಾವು ಎಲ್ಲರ ಪ್ರಯತ್ನದಿಂದ ಆಗಿದ್ದ ಒಂದು ಮ್ಯಾಜಿಕ್ ಅಷ್ಟೇ ಅದು. ನಾನೊಬ್ಬನ ಪ್ರಯತ್ನದಿಂದ ಆಗಿದ್ದ ಅಷ್ಟೇ ಅದು, ಒಬ್ಬರಿಂದ ಆಗುವಂಥದ್ದು. ಹೌದು. ಎಸ್ ಸರ್. ಈ ನಡುವೆ ಹರೀಶ್ ವರ್ಗ ಅಂತ ಒಂದು ಸಿನಿಮಾ ನೋಡಿದೆ. ಅದರಲ್ಲಿ ಒಂದು ಅದು ಆ್ಯಕ್ಚುಲಿ ಭಾಳ ಒಳ್ಳೆ ಕಮರ್ಷಿಯಲ್ ಸಿನಿಮಾ, ನನಗೆ ಇಷ್ಟವಾದ ಸಿನಿಮಾ. ಅದರಲ್ಲಿ ನೀವು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀರಿ. ವಿಲನ್ ನನಗೆ ಅನಿಸ್ತು ಅದೇ ಚೆನ್ನಾಗಿ ಬಂದಿದೆ ಅದು. ಅದು ಹೇಗೆ ಆ ಥರದ್ದು ಅರವಿಂದ್ ಕಾಮತ್ ಅವರೇ ಕರೆದಿತ್ತು ಸರ್. ಲೈಕ್ ಅರವಿಂದ್ ಅವ್ರು ಯಾವ ಸಿನಿಮಾ ಹಿಂಗೆ ನೋಡಿದ್ದು, ಅರವಿಂದ್ ಇಷ್ಟ ಆಯ್ತು, ನೀವು ಮಾಡ್ತೀರಾ ನಾನು ಮಾಡ್ತೀನಿ ಅಂದೆ. ಮಾತ್ರ ಹಿಂಗಿದೆ, ಬಟ್ ಕಡಿಮೆ ಸ್ಕ್ರೀನ್ ಸ್ಪೇಸ್ ತುಂಬಾ ಕಡಿಮೆ ಇದೆ ನಿಮಗೆ ಅಂತ ನೆನಪಿನಲ್ಲಿ ಉಳಿಯುವಂಥ ಕ್ಯಾರೆಕ್ಟರ್ ಅದು. ಅದಕ್ಕೆ ನಾನು ಹೇಳಿದೆ, ನನಗೆ ಲೆಂತ್ ಆಫ್ ದಿ ಕ್ಯಾರೆಕ್ಟರು ಮುಖ್ಯ ಅಲ್ಲ, ಸ್ಟ್ರೆಂತ್ ಆಫ್ ದಿ ಕ್ಯಾರೆಕ್ಟರ್ ಮುಖ್ಯ. ನಾನು ಇಡೀ ಸಿನಿಮಾ ಒಂದು ಹೀರೋ ಹಿಂದೆ ನಿಂತ್ಕೊಂಡ್ರು ಜನ ಗಮನಿಸಲ್ಲ. ನಾನು ಅದೇ ಒಂದು ಹೀರೋ ಮುಂದೆ ನಿಂತ್ಕೊಂಡ್ರೆ ಡೈಲಾಗ್ ಹೇಳಿದ್ರು ಜನ ಗಮನಿಸ್ತಾರೆ. ಅಂದರೆ ಲೆಂತ್ಗಿಂತ ಆ ಕ್ಯಾರೆಕ್ಟರ್ಗಿರೋ ಸ್ಟ್ರೆಂತ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಒಬ್ಬ ನಟನಾಗಿ ಬೆಳಗಬೇಕು ಅಂದರೆ ನಾವು ಅದನ್ನು ತುಂಬ ನೋಡಬೇಕು. ಓ ಇಲ್ಲಮ್ಮ ಈ ಸಿನಿಮಾಲಿ ಕರೆದಿದ್ದಾರೆ ನನಗೆ 30 ದಿವಸ ಕ್ಯಾರೆಕ್ಟರ್ ಅಂತೆ, ಏನು ಕ್ಯಾರೆಕ್ಟ್ರು ಏನಿಲ್ಲ, ಹೀರೋ ಹಿಂದೆ ನಿಂತ್ಕೊಂಡಿಟ್ಟು ಓಡಾಡ್ತಿರ್ಬೇಕು. ನಾನು ಮಾಡಲ್ಲ, ನಾನು ಯಾಕೆ ಮಾಡಲಿ ಅದನ್ನು? ಅಂದರೆ ನನಗೇನು ಉಪಯೋಗ ಆಗ್ತಿಲ್ಲ, ನನ್ನ ಕಲಿಕೆಗೂ ಉಪಯೋಗಕ್ಕಿಲ್ಲ. ಜಾಸ್ತಿ ದುಡ್ಡು ಬರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನನ್ನ ಕಲಿಕೆಗೆ ಏನು ಉಪಯೋಗ ಆಗ್ತಿದೆ? ಅಟ್ಲೀಸ್ಟ್ ನಾನೇನೋ ಮಾಡಬೇಕಲ್ಲ. ಅನಿವಾರ್ಯ ಕೆಲವು ಮಾಡಿರ್ತೀವಿ. ಇವಾಗ ಕೆಲವು ಕೇಳಿರ್ತೀವಿ ಪಾತ್ರ ಹಿಂಗಿದೆ ಅಂತ ಹೇಳಿರ್ತಾರೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿರತ್ತೆ ಅಲ್ಲಿ ಏನೂ ಇಲ್ಲ ಗುರು, ನಾನು ಸುಮ್ಮನೆ ಬಂದಿದ್ದೀನಿ. ಆ ಥರ ಯಾಮಾರಿದ್ದು ಇದೆ, ಇಲ್ಲ ಅಂತಲ್ಲ. ಕೇಳಿಕೊಂಡು ಓ ಇಂಥ ಒಳ್ಳೆ ರೋಲ ಅಂತ ಕೇಳ್ಕೊಂಬಿಟ್ಟಿರ್ತೀವಿ. ಅಲ್ಲಿ ಹೋದಾಗ ಯಾಮಾರಿದ್ದು ಇರುತ್ತೆ, ಅಲ್ಲೋಗಿ ಸುಮ್ಮನೆ ನಿಂತಿರ್ತೀವಿ, ಡೈಲಾಗ್ ಇರಲ್ಲ, ಸರಿ ಬಿಡಪ್ಪ ಅನ್ಕೊಂಡು. ಸೊ ಆ ಥರದ್ದು ಇರುತ್ತೆ. ಬಟ್ ಪಾತ್ರ ಚೆನ್ನಾಗಿದ್ರೆ ಖಂಡಿತ ಮಾಡೋದು ಸರ್. ನಾನು ಪೇಮೆಂಟೂ ಅಷ್ಟೇ, ಲೈಕ್ ಪಾತ್ರ ಚೆನ್ನಾಗಿತ್ತಾ
ಪೇಮೆಂಟ್ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ಪಾತ್ರನೇ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅದಾದರೂ ಬರಲಿ. ಅದು ನನ್ನ ಒಂದು ಅಷ್ಟೇ. ಹಾಗಾಗಿ ಹರಿಷಡ್ ವರ್ಗನೂ ಅಷ್ಟೇ, ಅವ್ರು ಹೇಳಿದಾಗ ಅದೇ ಹೇಳಿದ್ದಾರೆ. ಮತ್ತೆ ಯಾವ ಸಿನಿಮಾ ಮಾಡಿದ್ರಿ ಸರ್? ಅಂದರೆ ಹರಿಷಡ್ ವರ್ಗ ಆದಮೇಲೆ ಒಟ್ಟು ಯಾವ ಸಿನಿಮಾ ಮಾಡಿದ್ದು ಅಂತ ಯಾವ್ಯಾವುದು ನೆನಪಿನಲ್ಲಿರುವಂಥ ಯಾವ್ದು? ನೆನಪಲ್ಲಿ ಇರೋದು ಅಂದರೆ ಹರಿಷಡ್ ವರ್ಗ ಹಾಂ. ಆ್ಯಕ್ಟ್ 1920 ಮಾಡಿದೆ, 1978 ಮಾಡಿದೆ ಮನ್ಸೂರ್. ಅದು ಪುಟ್ ಪುಟ್ ಪಾತ್ರನೇ, ಬಿಕಾಸ್ ನಮ್ಮ ತಂಡ ಅಂತ ಮಾಡಿದ್ದಾರಲ್ಲ ನಾನು. ಅದಾದಮೇಲೆ ವೆಬ್ ಸೀರೀಸ್ ಎರಡು ಮಾಡಿದೆ, ಹಿಂದಿ ವೆಬ್ ಸೀರೀಸು. ಓ, ಹಿಂದಿ ವೆಬ್ ಸೀರೀಸ್. ಎರಡು ಜೈದೀಪ್ ಅಲವತ್ ಅವ್ರ ಜೊತೆ 2 ವೆಬ್ ಸೀರೀಸ್ ಮಾಡಿದೆ ನಾನು. ಒಂದು ಬ್ರೋಕನ್ ನ್ಯೂಸ್ ಅಂತ ಒಂದು, ಇನ್ನೊಂದು ಬ್ಲಡಿ ವೆದರ್ಸ್ ಅಂತ ಒಂದು, ಜಿಶಾನ್ ಮತ್ತು ಜೈದೀಪ್ ಅಲವತ್ ಅವ್ರ ಜೊತೆ. ಓಕೆ, ಅದೇ ಹೇಗೆ ಕನೆಕ್ಷನ್ ಸಿಕ್ತು ನಮ್ಗೆ ಹಿಂದಿ? ಅದೂ ಅದು ಪಾಪ ಪ್ರಕಾಶ್ ರಾಜ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ತಿರ್ಗಾ. ಅಂದರೆ ಅವ್ರು ಚಾನ್ಸ್ ಕೊಡಿಸಿದ್ದು ಅಂತಲ್ಲ, ಬಟ್ ಅವರ ಒಂದು ಪರಿಚಯ ನನಗೆ. ಪ್ರಕಾಶ್ ರಾಜ್ ಸರ್. ಪ್ರಕಾಶ್ ನಾವು ಒಗ್ಗರಣೆ ಮಾಡೋದಲ್ಲ, ಹಾಂ. ಅದಾದಮೇಲೆ ಇದೊಳ್ಳೆ ರಾಮಾಯಣ ಆಯಿತು. ಇದೊಳ್ಳೆ ರಾಮಾಯಣ ನಡೀತಾ ಇತ್ತು ಶೂಟಿಂಗ್ ಟೈಮು. ಅವರು ತಡಕ ಅಂತ ಹಿಂದಿಲಿ ಮಾಡೋಕ್ಕೆ ಹೋಗಿದ್ರು. ನಾನಾ ಪಾಟೇಕರು, ಶ್ರೇಯಾ ಶರಣ್ ಅವರು, ಅಲಿ ಫಜಲು, ತಾಪ್ಸಿ ಪನ್ನು, 4 ಜನ ಮೇಜರ್ ಇದರಲ್ಲಿ ಸೇಮ್ ಒಗ್ಗರಣೆನ ಹಿಂದಿಲಿ ಮಾಡಬೇಕು ಅಂತ ಹೊರಟಿದ್ರು. ಅಲ್ಲಿಗೂ ನಾನೇನು ಇರಲಿಲ್ಲ ಫಸ್ಟ್ ಬೇಸಿಕಲಿ ಅಂತಿದ್ರಲ್ಲಿ. ಅಲ್ಲಿ ಒಂದು 10 days ಆಫ್ ಶೂಟಿಂಗ್ ಇದೆ ಅಂದಾಗ ಪ್ರಕಾಶ್ ಸರ್ ಫೋನ್ ಮಾಡಿದ್ರು. ಏನೋ ಮಾಡ್ತಿದ್ಯಾ? ಏನಿಲ್ಲ ಸರ್, ನಂದೊಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ತಿದ್ದೀನಿ. ಸರಿ, ನನಗೆ 1 ತಿಂಗಳು ನೀನು ಫ್ರೀಯಾಗಿ ಸಿಗ್ತೀಯಾ? ಯಾವ ಸಿಗ್ತೀನಿ ಸರ್, ಏನಾಗಬೇಕು ಹೇಳಿ ಅಂತಂದೆ. ಹಿಂದಿ ಸಿನಿಮಾ ಇದೆ, ಮಾಡ್ತೀಯ? ಮಾಡ್ತೀನಿ. ನಿಂಗೆ ಹಿಂದಿ ಬರುತ್ತೆ. ಹೌದಾ, ಮತ್ತು ಸಂಜೆ 4 ಗಂಟೆಗೆ ಫ್ಲೈಟ್ ಬುಕ್ ಮಾಡ್ತೀನಿ, ಗೋವಾ ಬಂದ್ಬಿಡು ಅಂದು. 12 ಗಂಟೆಗೆ ಫೋನ್ ಮಾಡಿದ್ರು. ಹಾಫ್ ಆನ್ ಅವರ್ ಫ್ಲೈಟ್ ಟಿಕೆಟ್ ಬಂತು. 1 ಗಂಟೆಗೆ ಹೊರಟೆ, ಒಂದು 5 ಗಂಟೆಗೆ ಗೋವಾಲಿದ್ದೆ. ಇಷ್ಟೇ, ವಿತಿನ್ 4 hours ನಾನಲ್ಲಿದ್ದೆ. ಫೋನ್ ಮಾಡಿದ್ದು 4 hours ಫೋನ್ ಮಾಡ್ರೆ ಬರ್ತೀನಿ ಸರ್ ಅಂತ ಹೋದೆ ಅಷ್ಟೇ, ಬ್ಯಾಗ್ ಹಾಕ್ಕೊಂಡು. ಅಲ್ಲಿ ಹೋದ್ಮೇಲೆ ಆಗ ತಂಡದವ್ರ ಪರಿಚಯ ಆಗಿದ್ದಲ್ಲಿ. ಅಂದರೆ ತಡ್ಕ ಸಿನಿಮಾ ಹಿಂದಿಲಿ ಅವಾಗ ಅಲ್ಲಿ ಆಲ್ರೆಡಿ ಒಂದು ಡೈರೆಕ್ಷನ್ ಇತ್ತು, ಒಗ್ಗರಣೆ ಆಲ್ರೆಡಿ. ಅಂದರೆ ಅದನ್ನು ಅಲ್ಲಿ ನಾನಾ ಪಾಟೇಕರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ, ಶ್ರೇಯಾ ಶರಣ್ ಇರ್ಬೋದು, ಅಥವಾ ಅಲಿ ಫಜಲ್ ಇರ್ಬೋದು, ತಾಪ್ಸಿ ಪನ್ನು ಇರ್ಬೋದು, ಇವ್ರಗಳ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ. ಪ್ಲಸ್ ಅಲ್ಲೂ ನಾನು ಕೋ ಡೈರೆಕ್ಟ್ರು ನಾನು ಆ ಸಿನಿಮಾಗೆ. ಸೊ ಅಲ್ಲಿ ಸ್ಕ್ರೀನ್ ಟೈಮಿಂಗ್ ಚೆನ್ನಾಗಿತ್ತು. ಹಾಂ ಸರ್, ಸ್ಕ್ರೀನ್ ಟೈಮಿಂಗು ಅದು ಚೆನ್ನಾಗಿದೆ. ಹಾಂ, ಸ್ಕ್ರೀನ್ ಟೈಮಿಂಗು ಚೆನ್ನಾಗಿಲ್ಲ. ಯಾಕಂದರೆ ನನಗೆ ವರ್ಕ್ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟಿ ಅಲ್ಲಿ ಸಿಕ್ತು. ಬಟ್ ಅಲ್ಲಿ ಇನ್ನೊಂದು ಮೇಜರ್ ಹೆಲ್ಪ್ ಆಗಿದ್ದು, ಅಲ್ಲಿ ಕ್ಯಾಸ್ಟಿಂಗ್ ಡೈರೆಕ್ಟ್ರು ಸನ್ನಿ ಅಂತ, ಮತ್ತು ಅಲ್ಲಿ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ನಂಗೆ ತುಂಬ ಕ್ಲೋಸ್ ಆದರು. ಅಲ್ಲಿ ಪ್ರೊಡಕ್ಷನ್ ಒಂದು ಸುಧೀರ್ ಅಂತ, ನಮ್ಮ ಶೃಂಗೇರಿ ಹುಡುಗ. ಎಲ್ರಿಗೂ ಲೈಕ್ ಯಾರಿಗೂ ನಾನು ಹೊಸದಾಗಿ ಬಂದಿದ್ದೀನಿ, ಸೇರ್ಕೊಂಡಿದ್ದೀನಿ ಫಸ್ಟು 1-2 ದಿವಸ ಅನ್ಸಿರ್ಬೋದೇನೋ, ಪಾಪ ಇವ್ನು ಯಾರನ್ನೋ ಕರೆಸ್ಬಿಟ್ರಲ್ಲ ಪ್ರಕಾಶ್ ಸರ್, ಇಷ್ಟು ದಿವಸ ನಾವು 1-2 ತಿಂಗಳು ನಾವು ಕೆಲಸ ಮಾಡ್ಕೊಂಬಂದಿದ್ದು, ಇನ್ನು 10 ದಿವಸ ಶೂಟಿಂಗಲ್ಲಿ ಇವ್ನು ಯಾರೋ ಬಂದ ಅಂತ 1-2 ದಿವಸ ಅನ್ಸಿರ್ಬೋದು. ಬಟ್ ನಾನು ಅಂದಿದ್ದಪ್ಪ, ಎಲ್ಲ ನೀವು ಕಷ್ಟಪಟ್ಟಿದ್ದೀರೋ, ನಾನು ಇವತ್ತು ಬಂದಿದ್ದೀನಿ, ಬೈಕೋಬೇಡಿ, ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದೆ. ಬಟ್ ಎಲ್ಲರೂ ಎಷ್ಟು ಚೆನ್ನಾಗಿ ಕ್ಲೋಸ್ ಆದ್ವಿ ಅಂದರೆ ಆ ಪರಿಚಯ ನನಗೆ ಹಿಂದಿ ಕರ್ಕೊಂಡೋಯ್ತು. ನಾನು ಅಲ್ಲಿ ಕೆಲಸ ಮಾಡಿದ್ದು, ಪ್ಲಸ್ ನನ್ನ ಅವರ ಗೆಳೆತನದ ಒಂದು ಇದರಿಂದ ಒಬ್ಬ ಎಸ್ಟ್ರಾಜಲ್ಲಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬ ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದಾನೆ. ಸೊ ಅವ್ರುಗಳು ಫೋನ್ ಮಾಡಿಬಿಟ್ಟು, ಅವ್ರ ಆ್ಯಕ್ಟಿಂಗು ನನಗೆ ಗೊತ್ತಿತ್ತಲ್ಲ ಮಾಡ್ತಿದ್ದೆ ಅಂತ, ಅವ್ರು ಫೋನ್ ಮಾಡಿ ಕರೆದಿದ್ದು ನನಗೆ. ಕ್ಯಾಸ್ಟಿಂಗ್ ಡೈರೆಕ್ಟ್ರು, BBC-ದೊಂದು ಪ್ರೊಡಕ್ಷನ್ ಇದೆ, ನೀನು ಮಾಡ್ತೀನಿ ಅಂದೆ. ಅಲ್ಲಿ ಹೋದರೆ ಇವರು ಶಾದ್ ಅಲಿ ಡೈರೆಕ್ಟ್ರು, ಅವ್ರು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋರು ಹಿಂದಿಲಿ. ಶಾದ್ ಅಲಿ ಅವರು ಡೈರೆಕ್ಟ್ರು. ಅವ್ರು ಹೋದೆ, ಆಡಿಷನ್ ಕಳಿಸಿ ಅಂದರು, ಕಳಿಸ್ದೆ. ನಿಮ್ಮನ್ನು ಪ್ರೊಫೈಲ್ ಕೊಡಿ ಅಂದರು, ಕೊಟ್ಟೆ. ಅದಾದಮೇಲೆ ಅವ್ರಿಗೆ ಡೌಟ್ ಬಂದ್ಬಿಡ್ತು ಶಾದ್ ಅಲಿಗೆ, ಇವನು ಯಾಕೆ ಚಿಕ್ಕ ರೋಲಿಗೆ ಬಂದ ಅಂತ. ಅವ್ರಿಗೆ ಅವ್ರು ಫೋನ್ ಮಾಡಿ ಕೇಳಿದ್ರಂತೆ. ಫಸ್ಟ್ ಒಂದು ಬೇರೆ ಪಾತ್ರ ಇತ್ತು, ಚಿಕ್ಕ ರೋಲ್ ಅರವಿಂದ್ ಮಾಡ್ತಾರಾ ಕೇಳಿ ಪಾಪ, ಚಿಕ್ಕ ರೋಲ್ಗೆಲ್ಲ ಯಾಕೆ ಕರೆಸ್ತಿದ್ದೀರಾ ಅವ್ರನ್ನ ಅಂತ ಕ್ಯಾಸ್ಟಿಂಗ್ ಅವ್ರಿಗೆ ಹೇಳಿದ. ನಾವು ನನ್ನನ್ನು ಕೇಳ್ದ, ಸನಿ ತುಂಬ ಪುಟ್ ಪಾತ್ರ, ನೀನು ಮಾಡ್ತೀಯ ಅಂತ ಶಾದಲ್ಲಿ ಕೇಳ್ತಿದ್ದಾರೆ, ಏನು ಮಾಡ್ತೀಯ? ನನಗೊಂದು ಓಪನಿಂಗ್ ಬೇಕು ಗುರು, ನಾನು ಮಾಡ್ತೀನಿ ಅಂದೆ. ಅಂದರೆ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಚಿಕ್ಕ ಪಾತ್ರನೂ ಸರಿ, ಕ್ಯಾರೆಕ್ಟರ್ಗೆ ಒಂದು ಸ್ಟ್ರೆಂತ್ ಇದೆ ತಾನೇ. ಅದು ಮೇಜರ್ ಆಗಿ ಅದು ಜೀವ ಬಂದು ಇದರಲ್ಲಿ ಇನ್ನೊಂದು ರೆಡ್ಡಿ ಅಂತಲೂ ಬರುತ್ತೆ. ಅಂದರೆ ಆ ಕ್ಯಾರೆಕ್ಟರ್ಗೆ ಒಂದು ಸ್ಟ್ರೆಂತ್ ಇದೆ ತಾನೇ. ಪ್ಲಸ್ ಯಾರ ಜೊತೆ ಮಾಡ್ತಿದ್ದೀನಿ, ಜೈದೀಪಾಲ ಜೊತೆ ಕಾಂಬಿನೇಷನಲ್ಲೇ ಬರ್ತಿದೆ. ನಾನು ಮಾಡ್ತಿರೋದಕ್ಕೆ, ಬಿಕಾಸ್ ನಾನೇ ಅವ್ರಿಬ್ಬರ ಮಧ್ಯ ತಂದಿಡ್ತಿರೋದು. ಪುಟ್ ಪಾತ್ರ ಆದ್ರೂ ನಾನು ಒಂದು ಗೇಮ್ ಆಡ್ತಿದ್ದೀನಿ, ನನಗೆ ಗೊತ್ತಾಗ್ತಿದೆ ಅಲ್ವಾ, ಸಾಕ್ಬಿಡು 5 ದಿವಸದ ಕ್ಯಾರೆಕ್ಟರ್ ಮಾಡ್ತೀನಿ ಅಂತಂದೆ. ಫೈನ್, ನನಗೆ ಅದೇ ಹೇಳಿದ್ದು, ನಂಗೆ ಲೆಂತ್ ಬಡಗರು ಸ್ಟ್ರೆಂತ್ ಇದೆ ನಾನು ಮಾಡ್ತೀನಿ ಅಂತ. ಸೊ ಅದು ಅವ್ರಿಗೆ ಇಷ್ಟ ಆದಮೇಲೆ ಬ್ರೋಕನ್ ನ್ಯೂಸ್ಗೆ ಅವರೇ ಕರೆದ್ರು. ಬ್ರೋಕನ್ ನ್ಯೂಸಲ್ಲಿ ಇನ್ನೊಂದು ಜೀವ ರೆಡ್ಡಿ ಅಂತ ಪಾತ್ರ ಇದೆ, ನೀವು ಮಾಡಿ ಅಂತ. ಅದು ವಿನಯ್ ವ್ಯಾಕುಲ್ ಅಂತ ಡೈರೆಕ್ಟ್ರು, ದಂಗಲ್ನ 2nd ಯೂನಿಟ್ ಡೈರೆಕ್ಟರ್ ಆಗಿದ್ರು, ಮೇಜರ್ ಡೈರೆಕ್ಟ್ರು ಅವರು. ಅವ್ರು ಕರೆಸ್ಕೊಂಡಿದ್ದು. ಅವರೂ ಅದೇ ಹೇಳಿದ್ದು, ಅರವಿಂದ್ ಒಂದು 2 ಎಪಿಸೋಡ್ ಬರೋದಿದ್ದು ಓಕೆನಾ ಅಂತ. ನಾನು ಓಕೆ ಸರ್, ನನಗೇನು ತೊಂದರೆ ಇಲ್ಲ. ಬಿಕಾಸ್ ಅವರು ಆಡಿಷನ್ ನೋಡಿದ್ರು, ಹುಡುಗ ಚೆನ್ನಾಗಿ ಮಾಡ್ತಾನೆ, ಬಟ್ ಬರೀ 2 ಎಪಿಸೋಡು ನಾನು ಕರೆಸ್ಬೇಕು, ಒಂದು TV ಶಾರ್ಟ್ ಬರುತ್ತೆ, ಬಿಟ್ಟರೆ ಮನೇಲಿ ಒಂದು ಇದು ಬರುತ್ತೆ, ಕರೆಸ್ಬೇಕಾ ಅಂತ ಅವ್ರಿಗೆ ಡೌಟ್ ಇತ್ತು. ನಾನು ಇಲ್ಲ ಸರ್, ನಾನು ಮಾಡ್ತೀನಿ. ಬಿಕಾಸ್ ನನಗೆ
ಇವಾಗ ನಿಮಗೆ ನಾನು ಪರಿಚಯ ಆಗೋದು ಯಾವಾಗ, ಅಥವಾ ನೀವು ಪರಿಚಯ ಆಗೋದು ಯಾವಾಗ? ನಾನು ಈ ಥರ ಒಂದು ಪಾತ್ರ ಮಾಡಿದ್ರೆ ಮಾಡಿದ್ರೆ ಹೌದು ಗೊತ್ತಾಗುತ್ತೆ. ಹೌದು ಖಂಡಿತ ಮಾಡ್ತೀನಿ. ಬಿಕಾಸ್ ಅದು ಮೇಜರ್ ಕತೆಗೆ ಟ್ವಿಸ್ಟ್ ಕೊಡ್ತಿರೋದೇ ಆ ರೋಲ್ ಒಂದು ನೀವು ಹೇಳ್ತಿರ್ಬೇಕಾದ್ರೆ, ಹೌದು ಅದು ಒಂದು ದಿವಸ ನಾನು ಮಾಡ್ತೀನಿ. ಹೌದು ನೀವು ಇಷ್ಟೊತ್ತು 5 ಎಪಿಸೋಡ್ ನೋಡ್ಕೊಂಡು ಬಂದ್ರೂ ಏನೂ ಟ್ವಿಸ್ಟ್ ಇಲ್ಲ. ಬಟ್ ಟ್ವಿಸ್ಟ್ ಬರ್ತಿರೋದು ನಾನು ಬಂದ್ಮೇಲೆ ಹೌದು ಎಲ್ಲರಿಗೂ ನನ್ನ ಪಾತ್ರನೇ ಗೊತ್ತಾಗೋದು. ಹೌದು ನಾನೇ ಹೇಳೋದು ಇಷ್ಟೊತ್ತು ಏನಾಯ್ತು, ಇದೆಲ್ಲ ಹಿಂಗಾಯ್ತು. ಸೊ ಹಾಗಾಗಿ ನಾನು ಮಾಡ್ತೀನಿ ಅಂತಂದು ಅವಾಗ ಅದು ನನಗೆ ಸಿಕ್ಕಿದ್ದು. ಹಾಗೆ ಅದೆಲ್ಲ ಫ್ರೆಂಡ್ಶಿಪ್ಪಿಂದ ಆಗ್ತಿರೋ ಓಪನಿಂಗ್ಗಳು ಸರ್. ಎಸ್ ಸರ್. ಅದು ಬಿಟ್ಟರೆ ಮತ್ತು ನಾನು ಎಲ್ಲೂ ಹುಡ್ಕೊಂಡಂತೂ ಹೋಗಲ್ಲ ಸರ್. ನಂದು ಏನೋ ತುಂಬ ಜನ ಬೈತಾರೆ, ನೀನು ಆರೋಗ್ಯಂಟು ಅಂತಾರೆ. ಅದು ಆರೋಗ್ಯನ್ಸ ಏನೋ ನನಗೆ ಗೊತ್ತಿಲ್ಲ. ಅದು ಮತ್ತು ನಾನು ಹೋಗಿ ಮಾಡಲ್ಲ. ಫೋನ್ ಮಾಡಿ ಟಚಲ್ಲಿ ಇರೋದು, ಕನೆಕ್ಷನಲ್ಲಿ ಇರೋದು ನಾನು ಮಾಡಲ್ಲ ಸರ್. ಮತ್ತು ನಾನು ಅವ್ರಿಗೆ ಹಿಂಸೆ ಕೊಡ್ತೀನಿ ಅಂತ ಅನಿಸ್ಬಾರ್ದು. ನನಗೆ ಯಾರೇ ಪ್ರೊಡಕ್ಷನ್ ಮ್ಯಾನೇಜರ್ಗೋ, ಡೈರೆಕ್ಟ್ರಿಗೋ, ಪ್ರೊಡ್ಯೂಸರ್ಗೋ ನಾನು ಪದೇ ಪದೇ ಫೋನ್ ಮಾಡ್ತಿದ್ರೆ ಈಗ ನಾನು ಡೆಸ್ಪ್ರೇಟ್ ಅನ್ಸ್ಬಿಡ್ತೀನಿ ಒಂದು. ಮತ್ತು ನಾನು ಯಾಕೆ ಅವ್ರಿಗೆ ಹಿಂಸೆ ಕೊಡಲಿ? ಅವ್ರಿಗೆ ನೆನಪಲ್ಲಿದ್ದರೆ ಕರೀತಾರೆ. ಹೌದು ನಾನು ಆ್ಯಕ್ಟ್ರು ಅಂತ ಗೊತ್ತು ತಾನೆ, ಪ್ರೊಫೈಲ್ ಕಳಿಸಿದ್ದೀನಿ ತಾನೆ. ಆ ಪ್ರೊಫೈಲೇ ನಾನು ಸುಮ್ಮನೆ ಇದ್ರ ಪ್ರೊಫೈಲ್ ಅಲ್ಲ, ವಿಡಿಯೋ ಪ್ರೊಫೈಲೇ ಕಳಿಸ್ತೀನಿ. ನಂದೆಲ್ಲ ಆ್ಯಕ್ಟಿಂಗ್ದು ವಿಡಿಯೋ ಪ್ರೊಫೈಲೇ ಕಳಿಸ್ತೀನಿ. ನಿನ್ನ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂದರೆ ಆ ಪಾತ್ರಕ್ಕೆ ಹೆಂಗೆ ಕಾಣಿಸ್ತೀನಿ ಅಂತ ಕರೆಸಿ ಬಂದು ಅವಾಗ ಒಂದು ಆಡಿಷನ್ ಥರ ಬೇಕಾದ್ರೆ ಮಾಡೋಣ. ನನ್ನ ಆ್ಯಕ್ಟಿಂಗ್ನೋ ಅಥವಾ ಬೇರೆ ಯಾವುದೋ ಒಂದು ಒಳ್ಳೆ ನಟನ ಆ್ಯಕ್ಟಿಂಗ್ನೋ ಚೆಕ್ ಮಾಡೋಕ್ಕೆ ಆಡಿಷನ್ ಮಾಡಿದ್ರೆ ಅದು ತಪ್ಪು. ನನಗೆ ಅಂತ ಹೇಳ್ತಿಲ್ಲ. ಎಷ್ಟೊಂದು ಜನ ನೀನು ಅವ್ನು ಆ್ಯಕ್ಟ್ರು ಅಂತ ಗೊತ್ತು, ನೀನೊಂದು ಸಿನಿಮಾಗಳನ್ನು ನೋಡಿದ್ಯಾ, ನೀನು ಅವ್ನು ಆ್ಯಕ್ಟ್ ಅಂತ ಗೊತ್ತು ತಾನೆ, ನೀನೊಂದು ಆಡಿಷನ್ ಮಾಡು. ನಾನು ಆಡಿಷನ್ ಮಾಡ್ಬೇಡ ಅಂತ ಹೇಳ್ತಿಲ್ಲ. ನೀನು ಆಡಿಷನ್ ಮಾಡಬೇಕಾಗಿರೋದು ಅವ್ನು ಆ ಪಾತ್ರಕ್ಕೆ ಸೂಟ್ ಆಗ್ತಾನೋ ಇಲ್ವೋ ಅದಕ್ಕೆ ಮಾಡಬೇಕಾಗಿರೋದು. ನೀವು ಅದು ಬಿಟ್ಟು ಅವ್ನಿಗೆ ಆ್ಯಕ್ಟಿಂಗ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಕೆ ಆಡಿಷನ್ ಮಾಡ್ತೀರಾ ನೀವು? ಆ್ಯಕ್ಟಿಂಗ್ ಗುರುತಿಸ್ಕೊಂಡ್ಮೇಲೆ ಹಾಂ, ಅಂದರೆ ನೀನು ಅದಕ್ಕಿಂತ ಒಳ್ಳೆ ನಟ ಆಗಿ ನೀನು ಅವ್ನು ತಿದ್ದೋಷ್ಟು ತಾಕತ್ತಿದ್ರೆ ಹೇಳು, ಬಂದು ಮಾಡೋಣ. ನೀನು ಇಲ್ಲಾಂದ್ರೆ ಒಬ್ಬ ಆ್ಯಕ್ಟ್ರ್ ಯಾಕೆ ಮರ್ಯಾದೆ ಕಳೀತಿದ್ಯಾ? ನನ್ನ ಸಿನಿಮಾದಲ್ಲಿ ಮಾಡೋರು ಸರ್, ನಾನು ಯಾರಿಗೂ ಆಡಿಷನ್ ಅಂತ ನಾನು ಮಾಡಲ್ಲ. ಬಿಕಾಸ್ ಒಂದು ಥಿಯೇಟ್ರ್ ಆ್ಯಕ್ಟಿಂಗ್ ಮಾಡಿದೆ ಅಂದರೆ ನೀನು ಮಾಡಿರೋದ್ರ ಕಳ್ಸು ಅಂತೀನಿ ಅಷ್ಟೇ. ಆ ವಿಡಿಯೋ ನೋಡಿದ್ರೆ ನಮ್ಗೊಂದು ಜಡ್ಮೆಂಟ್ ಸಿಗುತ್ತೆ, ಓಕೆ ಅವ್ನು ಮಾಡ್ತಾನ ಇಲ್ವಾ ಅಷ್ಟೇ. ಅವ್ನು ಯಾಕೆ ಕರೆಸ್ತೀನಿ ಅಂದರೆ ನಾನು ಅಂದ್ಕೊಳ್ತಿರೋ ಪಾತ್ರಕ್ಕೆ ಅವ್ನು ಸೂಟ್ ಆಗ್ತಾನ ಇಲ್ವಾ ಅಷ್ಟು ಮಾತ್ರ ನೋಡೋಕೆ ಕರೆಸ್ತೀನಿ. ಅಷ್ಟು ಬಿಟ್ಟರೆ ಪಾಪ ಅವನು ನಿಲ್ಲಿಸ್ಬಿಟ್ಟು ಈ ಡೈಲಾಗ್ ಹೇಳು, ಹೆಂಗೆ ಹೇಳ್ತೀರ ಹೇಳಿ, ಇದನ್ನ ಆಗ್ತಾ ಹೇಳಿ, ಇದು ಕಾಮಿಡಿಲಿ ಹೇಳಿ, ನಾನು ಕೇಳಲ್ಲ. ಅಯ್ಯ ನನಗೆ ಬೇಕಾಗಿರೋದು ಇಷ್ಟು, ನೀನು ಅದು ಮಾಡ್ತೀಯ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಯಾಕೆ ನಿನ್ನ ಕರೆದು ಇದು ಮಾಡಲಿ? ಸಿಂಪಲ್ ಅದು. ಇವಾಗ ವಿಜಿದೆ ಒಂದು ಎಕ್ಸಾಂಪಲ್, ಒಗ್ಗರಣೆ ಟೈಮ್ಗೆ ನಾವು ಆ ಪಾತ್ರ ಹುಡುಕ್ತಾ ಇದ್ವಿ. ನಾನು ಹೇಳಿದೆ ಸರ್ ಒಬ್ಬ ಥಿಯೇಟ್ರ್ ಆ್ಯಕ್ಟರ್ ಇದ್ದಾನೆ, ಸಕ್ಕತ್ತಾಗಿ ಮಾಡ್ತಾನೆ ಸರ್, ಅದು ಒಂದು ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟ್ರೆ, ತುಂಬ ಚೆನ್ನಾಗಿ ಮಾಡ್ತಾನೆ. ಫೋಟೋ ತೋರಿಸಿದಷ್ಟೇ, ಫಿಕ್ಸು ಅಂದರು ಅವರು. ಏನು ಮಾಡ್ತಾ ಇದ್ದಾನೋ ಏನೋ ಸರ್, ಥಿಯೇಟ್ರು ಯಾವುದೋ ಅಂತಂದ್ರು ಸರ್. ಹಿಂಗೆ ಸಂಚಾರಿ ಥಿಯೇಟ್ರು ಈ ಥರ ಎಲ್ಲ ಮಾಡ್ತಾನೆ. ಯಾರು? ಪ್ರಕಾಶ್ ಸರ್ ತುಂಬ ಚೆನ್ನಾಗಿದ್ದಾನೆ ಕಣ, ಫಿಕ್ಸ್ ಕಣ, ಕರೆಸ್ಬಿಡು ಅಂದರು. ಆಡಿಷನ್ನೇ ಮಾಡಲಿಲ್ಲ ಸರ್ ಅವರು. ಅಂದರೆ ನಂಬಿಕೆ, ಥಿಯೇಟ್ರ್ ಅವ್ನು ಮಾಡ್ತಿದ್ದಾನೆ, ಇಷ್ಟು ವರ್ಷ ನಾನು ನೋಡಿದ್ದೀನಿ ಸರ್, ಅವ್ನು ಒಳ್ಳೆ ಆ್ಯಕ್ಟ್ರ್ ಅವ್ನು ಮಾಡ್ತಾನೆ ಸರ್ ಅಂತ ನೀವು ಹೇಳಿದ್ದು ಮತ್ತು ಥಿಯೇಟ್ರ್ ಎರಡು ಅಷ್ಟೇ. ನಂಬಿಕೆ ಅಷ್ಟೇ. ಆಡಿಷನ್ ಗಿಡಿಷನ್ ಏನೂ ಇಲ್ಲ. ಬಂದ ವಿಜಿ ಇದಕ್ಕೆ ಅದು ಯಂಗ್ ಐಲ್ಯಾಂಡ್ ರೆಸಾರ್ಟಿಗೆ ಬಂದ, ಅಲ್ಲಿ ಶ್ರೀರಂಗಪಟ್ಟಣ ಹತ್ರ ನೋಡಿದ್ರು, ಚೆನ್ನಾಗಿದ್ದಾನೆ ಕಣ, ಸ್ವಲ್ಪ ಶೇವ್ಗಿ ಮಾಡ್ಕೊಂಡು ಚೂರು ಕಟಿಂಗ್ ಮಾಡಿಸ್ಬಿಟ್ರೆ ಪಕ್ಕ ಫಿಕ್ಸ್ ಅವ್ನಿಗೆ ಹೇಳ್ಬಿಡು ಅಂದರು. ಅಂದರೆ ಒಂದು ಬಾ ನಿಲ್ಸು, ಆಡಿಷನ್ ಮಾಡ್ತೀನಿ, ನೀನು ನೋಡ್ತೀನಿ ಅಂದರೆ ನಟ ಅಂತ ಗೊತ್ತಾದ್ಮೇಲೆ ಹಂಗೆ ನಾನು ಅದನ್ನು ಹೇಳ್ತಾ ಇರೋದು. ಅಷ್ಟು ಮಾಡಿ ಅಂತ ಕೇಳ್ಕೊತೀನಿ ಹೊರತು. ಹಾಗಾಗಿ ನನ್ನ ಪ್ರಾಬ್ಲಮ್ ಇರೋದು ಅದೊಂದು. ನಾನು ಹುಡ್ಕೊಂಡೋಗಿ ಯಾರಿಗೂ ಫೋನ್ ಮಾಡಲ್ಲ, ಸರ್ ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳಲ್ಲ. ಎಲ್ಲೋ ಸಿಕ್ಕಿದಾಗ ಸರ್ ನೆಕ್ಸ್ಟ್ ಸಿನಿಮಾ ಇದ್ರೆ ಹೇಳಿ ಸರ್ ಅಂತ ಹೇಳಿರ್ತೀನಿ, ನೆನಪು ಮಾಡ್ಕೊಳ್ಳಿ ಯಾವ್ದಾರು ಇದ್ದರೆ ಅಂತ ಹೇಳಿರ್ತೀನಿ. ಬಟ್ ಅದಾದಮೇಲೆ ಅವ್ರು ಸಿನಿಮಾ ಮಾಡ್ತೇನೆ ಗೊತ್ತಾದ್ಮೇಲೆ 50 ಸಲ ಫೋನ್ ನಾನು ಮಾಡಲ್ಲ. ಅದೊಂದು ನೆನಪಿದ್ದು ನನ್ನ ಪಾತ್ರಕ್ಕೆ ಸೂಟ್ ಆದರೆ ಕರೀಲಿ, ಇಲ್ಲ ಅಂದರೆ ಬೇಡ. ಅದು ನನ್ನ ಪಾಲಿಸಿ ಸರ್. ಬೇರೆಯವ್ರು ಹಂಗಿರ್ಬೇಕು ಅಂತಲ್ಲ, ನನಗೆ ಏನೋ ಆದಂಥ ಒಂದು ಹಿಂಸೆ ಅದು. ನನಗೆ ಒಂದು 50 ಸಲ ಯಾರು ಫೋನ್ ಮಾಡೋದು ನನಗೆ ಕೋಪ ಹೆಂಗೆ ಬರುತ್ತೆ? ಏನು ಗುರು ಹೇಳಿದ್ರು 50 ಸಲ ಮೆಸೇಜ್ ಕಳಿಸ್ತಾರೆ, ನಾವು ಅನ್ಕೋತೀವಲ್ವಾ, ಹಾಗೆ ಅವ್ರು ನಮ್ಮ ಬಗ್ಗೆ ಬೈಕೋತಾರಲ್ವಾ. ನಾವು ಅದು ತಪ್ಪು ಮಾಡಬಾರ್ದು ಅನ್ನೋದು ಒಂದೇ. ಅವ್ರಿಗೆ ಒಂದ್ಸಲ ಪ್ರೊಫೈಲ್ ಕಳಿಸಿರ್ತೀವಿ, ಅವ್ರು ಓಕೆ ನೋಡ್ತೀನಿ ಅಂದಮೇಲೆ ಸುಮ್ಮನೆ ಆಗ್ಬಿಡ್ತೀನಿ. ಅವ್ರು ಕೊಟ್ಟರೆ ಸರಿ, ಇಲ್ಲ ಅಂದರೆ ಸರಿ, ಎರಡು ಒಂದೇ.